ಮನುಷ್ಯ ಎಷ್ಟು ದಡ್ಡ ಆಗಿದ್ದಾನೆ ಅಂದರೆ ಮೊಬೈಲ್ ನೋಡಿಕೊಂಡು ಅವ್ನು ಚಡ್ಡಿ ಹಾಕೊಳ್ಳೋಕ್ಕೂ ದುಡ್ಡಿಲ್ಲ ಅಂದ್ರೂ ಕೂತ್ಕೊಂಡು ಸೂಪರ್ ಆಗಿದೆ ಬ್ರೋ, ನಮಗೆಲ್ಲ ಸೇಫ್ ಬ್ರೋ ಅಂತಾನೆ. ಬಟ್ಟೆ ಎಲ್ಲ ಅವ್ನಿಗೆ ಹಾಕೊಳ್ಳೋಕ್ಕೆ. ನೀವು ಉಪೇಂದ್ರಗೋ ಹೇಗೋ ತಕ್ಕಡಿಲಿ ಹಾಕ್ಬಿಟ್ಟು ಇದನ್ನು ಹಾಕಿದಾಗ ಅದು ಸೀನ್ ಟು ಸೀನು ಬ್ಲಾಸ್ಟ್ ಆಗ್ತಿತ್ತು. ಕರೆಕ್ಟ್. ಇಲ್ಲಿ ಬ್ಲಾಸ್ಟ್ ಆಗಲ್ಲ. ಯಾಕೆಂದರೆ ಪಬ್ಲಿಕ್ ವಿಚಾರ ಬಂದಿದೆ, ಪಿಕ್ಚರ್ ನೋಡ್ಕೊಂಡು ಬಂದಂತೆ. ಸರ್ ಮನೆಗೆ ಹೋದರೆ ಅಪ್ಪ ಅಮ್ಮ ಬುದ್ಧಿ ಹೇಳ್ತಾರೆ ಸರ್, ಆ ರೂಮ್ಗೆ ಹೋದರೆ ಅಣ್ಣ ಬುದ್ಧಿ ಹೇಳ್ತಾನೆ, ಈ ರೂಮ್ಗೆ ಹೋದರೆ ಅಕ್ಕ ಬುದ್ಧಿ ಹೇಳ್ತಾರೆ ಸರ್. ಇವ್ರು ಸವಾಸ ಬೇಡ ಎಂಟರ್ಟೈನ್ಮೆಂಟ್ ಅಂತಂದರೆ ಇಲ್ಲೂ ಬುದ್ಧಿ ಹೇಳ್ತಾರಲ್ಲ ಸರ್ ಅಂತ. ಒಂದು ಸಲ ನೋಡಿ ಆಮೇಲೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಹೇಳಿ. ಇವ್ರು ಹೇಳೋ ಮಾತನ್ನು ಕೇಳಬೇಡಿ. ಯಾಕೆಂದರೆ ಈ ಸಿನಿಮಾ ಸಾಮಾನ್ಯದವ್ರಿಗೆ ಅರ್ಥ ಆಗಲ್ಲ. ಅವ್ರು ಬಂದಿರೋದೇ ಬೇರೆ ಏನೋ ನೋಡೋಕೆ ಬಂದಿದ್ದಾರೆ ಅವರು. ಎಸ್, ನಾವು ಈಗ ಯುವಗೆ ಬರ್ತಾ ಇದ್ದೀವಿ. ನೀವು ಯುವ ನೋಡಿರ್ತೀರಾ ಅಥವಾ ನೋಡೋ ಪ್ಲ್ಯಾನ್ ಮಾಡಿರ್ತೀರಾ ಮತ್ತು ಸಾಕಷ್ಟು ರಿವ್ಯೂಗಳನ್ನ ಕೇಳಿರ್ತೀರಾ, ನೋಡಿರ್ತೀರಾ. ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳು ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಹೀಗಾಗಿ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಸೊ ನೋಡಿ, ಇಲ್ಲಿವರೆಗೂ ಬಂದದ್ದು ಹೆಂಗೆ ಅಂದರೆ, ಈ ವಿಡಿಯೋ ಹೆಂಗೆ ಅಂದರೆ, ಉಪ್ಪಿ ಅವರ ತಲೆಯಲ್ಲಿ ಏನಿದೆ ಅಂತ ಬಗ್ಗೆ ನಮಗೆ ನೋಡೋಕ್ಕಾಗಲ್ಲ. ಬಟ್ ಬಗ್ಗೆ ನೋಡಿದವರು ಅಂದರೆ ಅದನ್ನು ಆಳವಾಗಿ ನೋಡಿದಂಥ ಮುರಳಿ ಮೋಹನ್ ಸರ್ ಅದನ್ನು ತುಂಬ ಚೆನ್ನಾಗಿ ಈವರೆಗೂ ಕಟ್ಕೊಟ್ರು, ಆ ಕ್ಯಾರೆಕ್ಟರ್ನ ಜೆನೆಸಿಸ್. ಈಗ ವಿ ವಿಲ್ ಕಮ್ ಟು ಯು ಐ. ಈ ಯು ಐ ಅಲ್ಲಿ ಈ ಯು ಐ ಆಗೋಕ್ಕೆ ಮುಂಚೆ ಏನಿದು ಯು ಐ ಅಂತ ಇವಾಗ ನೀವು ಕರಿತಾ ಇರೋದು ಎಲ್ಲರೂ ಯು ಐ. ಒಂದು ಯು ಇದೆ, ಮಧ್ಯದಲ್ಲ ಇದೆ. ಬಟ್ ಶುರುವಾಗಿದ್ದು ಹಂಗಲ್ವಲ್ಲ. ಇದು ಶುರುವಾಗಿದ್ದು ನಾಮದಿಂದ ತಾನೇ. ಮುಹೂರ್ತ ಮಾಡ್ಬೇಕಾದ್ರೆ ಒಂದು ನಾಮ ಇತ್ತು. ಆಮೇಲೇನೋ ಅವ್ರು ಮೋಸ್ಟ್ಲಿ ಅವ್ರಿಗೇನೋ ಕಾಂಟ್ರವರ್ಸಿ ಆಗುತ್ತೆ, ಯಾವುದೋ ಒಂದು ಪಂಗಡಕ್ಕೆ ನಾವು ಏನೋ ನಾಳೆ ಏನೋ ಮಾಡೋಕ್ಕೆ ಅಂತ ಇರೋರಿಗೆ ಅದೊಂದು ದಾರಿ ಸಿಗುತ್ತಲ್ವ ಮಾಡೋಕ್ಕೆ. ಆ ಥರ ಏನಾದ್ರು ಚೇಂಜ್ ಮಾಡಿರ್ಬೋದು ಅನ್ನೋ ವಿಚಾರ. ಆಮೇಲೆ ಅದನ್ನು ಯು ಅಂದರು ಐ ಅಂದ್ರೆ ಉಪೇಂದ್ರ ಅಂದಮೇಲೆ ಯು ಇರುತ್ತೆ, ಐ ಇರುತ್ತೆ. ಉಪೇಂದ್ರ ನೋಡೋರಲ್ಲೂ ಯು ಇರುತ್ತೆ, ಐ ಇರುತ್ತೆ. ಸೊ ಅದ್ರದ್ದು ಟೈಟಲ್ದು ಆಮೇಲೆ ನೋಡ್ಕೊಳ್ಳೋಣ ಹೆಂಗೆ ಬರುತ್ತೆ ಅಂತ. ಇದು ಏನಾಯಿತು ಅಂದರೆ ಇವಾಗ 2024 17-18ರಲ್ಲೇ ಒಂದು ಸಬ್ಜೆಕ್ಟ್ ಹೇಳಿದ್ರು ಉಪೇಂದ್ರ ಅವರು. ಉಪ್ಪಿಟ್ಟಿಗೆ ಮುಂಚೆ ನಾನು ಹೇಳ್ತಿರೋ ಉಪ್ಪಿಟ್ಟಿಗೆ ಮುಂಚೆ ನಾವು ವಯನಾಡು ಆಗಿದ್ದು 2012 ಅದಾಗಿ ಒಂದು 2 ವರ್ಷ ಆದಮೇಲೆ ನಾವು ಸ್ವಲ್ಪ ಫೋರ್ಸ್ ಮಾಡ್ತಾಯಿದ್ವಿ. ನೀನು ಬರೀ ಆ್ಯಕ್ಟಿಂಗ್ ಮಾಡ್ತಿದ್ಯಾ, ಡೈರೆಕ್ಷನ್ ಮಾಡು ನೋಡಿ. ಯಾರು ಎಲ್ಲ ಹಿಂದಿಗೆ ಮಾಡೋಣ ಅಂತ ನಾನು ನೋಡ್ರಿ ಹೇಳ್ತಿದ್ದೆ. ನಾನು ಬೇಸಿಕಲಿ ಹೇಳ್ತಿದ್ದೇನೆಂದರೆ, ನೋಡಪ್ಪ ಪ್ರಭುದೇವ ಹೋದರು ಹಿಂದಿಲಿ ಮಾಡಿದ್ರು, ಲಾರೆನ್ಸ್ ಹೋಗಿ ಹಿಂದಿಲಿ ಮಾಡಿದ್ದಾರೆ. ಯಾರೋ ಅವರೆಲ್ಲ ಹೋಗಿ ಅವ್ರವ್ರ ಕ್ರಾಫ್ಟ್ ಇಟ್ಕೊಂಡು ಮಾಡಿದ್ದಾರೆ. ಅವರು ಡ್ಯಾನ್ಸ್ ಮಾಸ್ಟ್ರಾಗಿ ಇಟ್ಕೊಂಡು ಡ್ಯಾನ್ಸನ್ನು ಚೆನ್ನಾಗಿ ಮಾಡಿಕೊಂಡೆ ಪಿಕ್ಚರ್ ಇಟ್ಕೊಡ್ತಾಯಿದ್ದಾರೆ. ನೀನು ಒಳ್ಳೆ ಸ್ಕ್ರೀನ್ ಪ್ಲೇ ರೈಟ್ರು ಎಲ್ಲ ಇದೆಯಾ, ಬರೀ ನೀನೇ ಆ್ಯಕ್ಟ್ ಮಾಡಬೇಕು ಅಂತಲ್ಲ, 100 ಕೋಟಿ ರೂಪಾಯಿ ಪಿಕ್ಚರ್ ಮಾಡೋಣ, ಹಿಂದಿಲಿ ಹೋಗ್ಬಿಟ್ಟು ಕತೆ ಮಾಡೋಣ. ಕತೆ ಮಾಡೋದೇನು ಕಷ್ಟ ಅಲ್ಲ, ಮಾಡೋಣ ಅಂತ ಒಂದು ನಾವು ಫೋರ್ಸ್ ಮಾಡ್ತಿದ್ವಿ. ಕಮ್ ಇಂಟು ಡೈರೆಕ್ಷನ್ ಬರೀ ಆ್ಯಕ್ಟಿಂಗ್ ಅದು ಹೋಗುತ್ತೆ. ಆ್ಯಕ್ಟಿಂಗ್ ಏನಾಗ್ತಾ ಹೋಗುತ್ತಾ, ಯಾರೇ ಪಿಕ್ಚರ್ ಮಾಡಿದ್ರು ಕ್ವಾಲಿಟಿ ಫೇಲ್ ಆಗ್ತಿದ್ದಂಗೆ ಅದು ಹೀರೋಗೆ ಸೇರ್ಕೋತಾ ಹೋಗುತ್ತೆ. ಅದು ಬೇಡ ಅಂತ ಅಂತಿದ್ದಾಗ ಕೊನೆಗೆ ಆವಾಗ ಒಂದು ಸಬ್ಜೆಕ್ಟು ನಮಗೆ ಅವರು ಹೇಳಿದರು, ಈ ಥರ ಒಂದು ಇಂಟರ್ವ್ಯೂವರೆಗೂ ಒಂದು ಫ್ಲೋ ಹೇಳಿದ್ರು. ಅದರಲ್ಲಿ ಹೀರೋ ಇಲ್ಲ, ಡೈರೆಕ್ಟರ್ ಓರಿಯೆಂಟೆಡ್ಡು ಸ್ಕ್ರಿಪ್ಟ್ ಅದು. ಅದನ್ನು ಉಪೇಂದ್ರ ಬಿಟ್ಟು ಜಗತ್ತಲ್ಲಿ ಯಾರೂ ಮಾಡೋಕ್ಕಾಗಲ್ಲ. ಆ ಥರ ಅವ್ರ ಕತೆ ನಿಮ್ಗೆ ಹೇಳಿದ್ರು ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ, ನನಗೆ ಹೇಳಿದ್ರು ನನ್ನ ಕೈಲಿ ಮಾಡೋಕ್ಕಾಗಲ್ಲ. ನನಗೆಲ್ಲ ಶಾರ್ಟ್ ಟು ಶಾರ್ಟ್ ಕೊಟ್ಬಿಟ್ರು, ನಾನು ಮಾಡಿದ್ರು ಜನ ತಗೊಳ್ಳಲ್ಲ. ಉಪೇಂದ್ರ ಅಂದರೆ ತಗೋತಾರೆ. ಆ ಥರ ಸಿನಿಮಾ ಮಾಡ್ಬೋದು ಅಂತಂದ್ರೆ ಕಥೆನೇ ಇಲ್ಲ ಪಿಕ್ಚರಲ್ಲಿ. ಕಥೆನೇ ಇಲ್ಲದೆ ಒಂದು ಪಿಕ್ಚರ್ ಮಾಡೋಣ ಅಂತ ಒಂದು ಸ್ಕ್ರೀನ್ ಪ್ಲೇ ಮಾಡಿದ್ರು ಸರ್. ಅದು ತುಂಬ ಚೆನ್ನಾಗಿತ್ತು. ಅದನ್ನು ಮಾಡಿ ಅಂತೇಳಿ ಸೆಕೆಂಡ್ ಹಾಫು ಡೆವಲಪ್ ಮಾಡಿದ್ರು. ಒಂದು ಪಾಯಿಂಟಿಗೆ ಬಂದು ಮಾಡೋಣ ಅಂತ ಅಂದ್ಕೊಂಡ್ರು. ಆಮೇಲೆ ಅವ್ರಿಗೇನು ಅನ್ನಿಸ್ತು, ಹೀರೋ ಇಲ್ವಲ್ಲ ಪಿಕ್ಚರಲ್ಲಿ. ಸೊ ನಾನು ಮಾಡ್ತಿದ್ದೀನಿ ಅಂದರೆ ಹೀರೋ ಬೇಕು ಅಂತ ಅನ್ಕೋತಾರೆ ಜನ. ಹೀರೋ ಉಪೇಂದ್ರನ ವರ್ಕ್ ಮಾಡ್ಕೊಳ್ಬೇಕು ಅನ್ಕೋತಾರೆ ಅಂತೇಳಿ ಅದನ್ನು ಸಡನ್ನಾಗಿ ಡ್ರಾಪ್ ಮಾಡಿದ್ರು. ಬೇರೆ ಒಂದು ಥಾಟು, ಇದು ಮೊದಲು ಯಾವಾಗಲೂ ಮಾಡಿದ್ದೆ ಗುಡ್ ಆ್ಯಂಡ್ ಬ್ಯಾಡ್ ಅಂತ ಇಟ್ಕೊಂಡು ಮಾಡೋಣ ಅಂತ ಒಂದು ಮೇಕಿಂಗಲ್ಲಿ ಮಾಡೋಣ ಈ ಸಿನಿಮಾನ. ಮೇಕಿಂಗಲ್ಲಿ ಈ ಸಿನಿಮಾ ಇದು ಏನು ಗುಡ್ಡು ಬ್ಯಾಡು ಇದೆಲ್ಲ ತುಂಬ ಸೊಕ್ಕ ಕಡದಿ ಕಮಲ್ ಹಾಸನ್ ಕಾಲದಿಂದಲೂ ಒಬ್ಬ ಒಳ್ಳೆಯವನು ಒಬ್ಬ ಕೆಟ್ಟವನು ಇದೆಲ್ಲ ಬಂದಿದೆ. ಅವ್ರು ಎಲ್ಲ ಹುಟ್ಟಿರ್ತಾರೆ, ಬೇರೆ ಆಗಿರ್ತಾರೆ. ಇವೆಲ್ಲ ಏನಂದರೆ ಮೈಕಲ್ ಮದನ್ ಕಾಮರಾಜ್ ಅಂತಾರ. ಅಂದರೆ ಈ ಒಂದು ಕಡೆ ಹುಟ್ಟಿದ್ರು ಬೇರೆ ಆದ್ರೂ ಕತೆ ಇದೆಯಲ್ಲ, ಅದು ಹೊಸ ಕತೆ ಅಲ್ಲ. ತುಂಬ ಸಲ ಬಂದ್ಬಿಟ್ಟು ಅದನ್ನು ರೇಪ್ ಮಾಡಿ ಮರ್ಡ್ರ್ ಮಾಡಿ ಎಲ್ಲ ಆಗೋಗ್ಬಿಟ್ಟಿದೆ ಆ ಕತೆನ.
ಆ ಥರದಲ್ಲಿ ಒಂದು ಥಾಟು ಇಲ್ಲ ಮೇಕಿಂಗಲ್ಲಿ ಹೊಡಿಯೋಣ, ಅದನ್ನು ಸ್ಟ್ರೆಸ್ ಮಾಡೋದು ಬೇಡ, ಈ 2 ಕ್ಯಾರೆಕ್ಟರ್ ಇಟ್ಕೊಂಡು ಏನೋ ಮಾಡೋಣ ಅನ್ನೋ ಥರದಲ್ಲ ಅಂದರು. ಬಟ್ ಅದು ಚೆನ್ನಾಗಿದೆಯಲ್ಲ, ಇಲ್ಲ ಅದನ್ನು ಇಟ್ಕೊಳ್ಳೋಣ ಇದನ್ನು ಇಟ್ಕೊಳ್ಳೋಣ. ಹಾಗಾಗಿ ಇದರಲ್ಲಿ ಫಸ್ಟು ಒಂದು ರೀಲು ಡೈರೆಕ್ಟರ್ದು ಬರ್ತಾ ಹೋಗುತ್ತೆ. ಸಿನಿಮಾ ನೋಡ್ತಾರೆ, ನೋಡಿ ರಿಯಾಕ್ಷನ್ ನೋಡಿ ರಿಯಾಕ್ಷನ್ ಇಡೀ ಪಿಕ್ಚರ್ 2 ಅವರ್ ಕತೆ ಮಾಡಿದರು ಸರ್ ಅವರು. ಇಡೀ 2 ಅವರ್ ಕತೆ ಮಾಡಿದರು. ಸಖತ್ ಮಜಾ ಇರೋದು ಅದು. ಅದನ್ನು ಬ್ಯಾನ್ ಮಾಡಬೇಕು ಅಂತ ಅದೇನಂದ್ರೆ ಆ ಥರ ಒಂದು ಗ್ಯಾಂಗ್ ಬ್ಯಾನ್ ಮಾಡಬೇಕು ಅನ್ನತ್ತೆ, ಒಂದು ಗ್ಯಾಂಗ್ ಅದಕ್ಕಿಂತ ಸೂಪರ್ ಪಿಕ್ಚರ್ ಇಲ್ಲ ಅನ್ನತ್ತೆ. ಇನ್ನೊಂದು ಬರುತ್ತೆ, ನನ್ನ ಜೀವನನೇ ಬದಲಾಗೋಯ್ತು ಅಂತ, ಇನ್ನೊಬ್ಬ ನನ್ನ ಲೈಫೇ ಹಾಳಾಗೋಯ್ತು ಅಂತಾನೆ. ಎಲ್ಲ ರಿಯಾಕ್ಷನ್ಗಳು ಪಿಕ್ಚರ್ ನೋಡ್ಬಂದು ರಿಯಾಕ್ಷನ್ಗಳನ್ನ ಇಟ್ಕೊಂಡೇ ಇದ್ದು. ಸೊ ಆ ಥರನೇ ಸ್ಟಾರ್ಟ್ ಆಯಿತು. ಸೊ ಅದರಿಂದ ಆ ಬ್ಲಾಕ್ ಬೇರೆ, UIಯಲ್ಲಿ ಆ ಬ್ಲಾಕ್ ಬೇರೆ. ಅದಾದ ಮೇಲೆ ಈ ಕಥೆಗಾರ ರಿವ್ಯೂ ಮಾಡೋನು, ಸೆಂಟ್ರಲ್ ರಿವ್ಯೂ ಮಾಡೋನು ಒಬ್ಬ ಈ ಕಥೆನ ಅವನೂ ರಿವ್ಯೂ ಮಾಡೋಕ್ಕಾಗಿಲ್ವಂತೆ. ಅವನು ರಿವ್ಯೂ ಮಾಡೋಕ್ಕಾಗಿಲ್ಲ, 4-5 ಸಲ ನೋಡಿದ್ದೀನಿ, ನಂಗೆ ರಿವ್ಯೂ ಮಾಡೋಕ್ಕಾಗಿಲ್ಲ ಅಂದ್ಬಿಟ್ಟು ಅವನು ಕಥೆಗಾರ ಡೈರೆಕ್ಟ್ರನ್ನ ಹುಡ್ಕೊಂಡು ಹೋಗ್ತಾನೆ. ಅಲ್ಲಿಂದ ಈ ಕತೆ ಸಿಗುತ್ತೆ ಅನ್ನೋದು ಒಂದು ಬ್ಲಾಕು. ಆ ಕತೆ ಒಳಗಡೆ ಗುಡ್ಡು ಬ್ಯಾಡು ಇದೆ. ಆ ಗುಡ್ಡು ಬ್ಯಾಡು ಎಲ್ಲ ಹೋಗ್ತಾ ಕೊನೆಗೆ ಅದೆಲ್ಲವೂ ಡೈರೆಕ್ಟ್ರು ಮಾಡಿರೋ ಕತೆ ಅಂತ ಡೈರೆಕ್ಟ್ರ್ ಹತ್ರ ಅವನೇ ಕ್ರಿಯೇಟ್ ಮಾಡಿರೋ ಪಾರ್ಟ್ ಇದು ವಿಲನ್ ಬಂದು ಮಾತಾಡ್ತಾನೆ ಕ್ಲೈಮ್ಯಾಕ್ಸಲ್ಲಿ. ಅದಾದಮೇಲೆ ಅವನು ವ್ಯಾನಿಷ್ ಆಗ್ತಾನೆ. ಇದಿಷ್ಟು ಕತೆ ಅಂತ ಕಟ್ ಬ್ಯಾಕಿಗೆ ಬರ್ತೀವಿ. ಯಾರು ರಿವ್ಯೂ ಮಾಸ್ಟ್ರು ಇದು ಕತೆ ಅಂತ ಅಂದ್ಬಿಟ್ಟು ತಿರುಗಿ ಅವಳು ಫೋನ್ ಮಾಡಿದಾಗ ಹೇಳ್ತಾನೆ, ಇಲ್ಲ ನನಗೆ ಅರ್ಥ ಆಗಿ ನಾನು ತಿರುಗಿ ಇನ್ನೊಂದು ಸಲ ಹೋಗಿ ನೋಡ್ತೀನಿ, ರಿವ್ಯೂ ಮಾಡ್ತೀನಿ ಅಂತಂದು. ಸೊ ಇದರಲ್ಲಿ ಅರ್ಥವಾಗದೇ ಇರೋದು ಏನೂ ಇಲ್ಲ. UIಯಲ್ಲಿ ಅರ್ಥ ಆಗಲಿಲ್ಲ ಅಂತಿದ್ದಾರೆ. ಆದರೆ ಇಲ್ಲಿ ಏನಂದರೆ ಅವ್ರು ಏನು ಹೇಳಕ್ಕೆ ಹೋಗ್ತಿದ್ದಾರೆ ಅನ್ನೋದು ವಿಚಾರ ಅಂದರೆ, ಬ್ರೈನು ನಮ್ಮ ಮನಸ್ಸಿನೊಳಗಡೆ ಒಳ್ಳೆಯವನು, ಮನಸ್ಸಿನೊಳಗಡೆ ಒಬ್ಬ ಕೆಟ್ಟವನು. ಆ ಒಳ್ಳೆಯವನು ಕೆಟ್ಟವನು ಮಧ್ಯೆ ನಡೆಯೋ ಸಂಘರ್ಷ ಅನ್ನೋಕ್ಕಿಂತಲೂ ಗುರಿ ಒಂದೇ ಇದೆ. ಯಾರು? ತಾಯಿ ಅಂತ ಹೇಳ್ತಿದ್ದಾನೆ. ಆ ತಾಯಿ ಯಾರು? ಪ್ರಕೃತಿ, ಭೂಮಿ ತಾಯಿ ಅಂತ ಹೇಳ್ತಿದ್ದಾನೆ. ಭೂಮಿ ತಾಯಿಯನ್ನು ಯಾರ್ಯಾರು ಹಾಳು ಮಾಡಿದ್ರು ಅನ್ನೋದು ಮಾಫಿಯಾ ಹೇಳಿದ್ದಾನೆ ಅಲ್ಲಿ. ಟಿಂಬರ್ ಮಾಫಿಯಾ, ಮೆಡಿಕಲ್ ಮಾಫಿಯಾ, ರಿಯಲ್ ಎಸ್ಟೇಟ್ ಮಾಫಿಯಾ, ಈ ಥರ ಈ ಇಂಟರ್ನ್ಯಾಷನಲ್ ಮಾಫಿಯಾ ಅವೆಲ್ಲವೂ ಸೇರಿ ಈ ಭೂಮಿಯನ್ನು ಹಾಳು ಮಾಡಿದೆ. ಈ ಭೂಮಿಯನ್ನು ಮತ್ತೆ ನಾನು ಖುಷಿ ಪಡಿಸ್ತೀನಿ ಅಂತ ಒಂದು ರೂಟಲ್ಲಿ ಒಬ್ಬ ಹೋಗ್ತಾನೆ, ಇನ್ನೊಂದು ರೂಟಲ್ಲಿ ಇನ್ನೊಬ್ಬ ಹೋಗ್ತಾನೆ. ಇವೊಂದು ದ ಗೋಲ್ ಆರ್ ಸೇಮ್, ದ ಮೆಥಡ್ ಆರ್ ಬೇರೆ ಬೇರೆ ಆಗಿದೆ ಅದು ವಿಚಾರ. ಆಮೇಲೆ ಪಿಕ್ಚರೈಸೇಷನಲ್ಲಿನೂ ಹೆಂಗೆ ಮಾಡ್ಕೊಂಡೋಗಿದ್ದಾರೆ ಅಂದರೆ ಕಲ್ಕಿ ಅಂತ ಕರೆದಿದ್ದಾರೆ ಅದು ಕ್ಯಾರೆಕ್ಟ್ರಿಗೆ ಹೆಸರನ್ನು. ಆ ಕ್ಯಾರೆಕ್ಟರ್ ಬಂದಾಗೆಲ್ಲ ನೈಟ್ ಎಫೆಕ್ಟೇ ಮಾಡಿದ್ದಾರೆ. ಈ ಕ್ಯಾರೆಕ್ಟರ್ ಬಂದಾಗ ಮಾತ್ರ ಡೇ ಎಫೆಕ್ಟ್ ಮಾಡಿದ್ದಾರೆ. ಇದು ಆ್ಯಸ್ ಎ ಡೈರೆಕ್ಟರ್ ಅವರು ವರ್ಕೌಟ್ ಮಾಡಿರೋ ವಿಚಾರ. ಆಮೇಲೆ ಆ ವೈಟ್ ಡ್ರೆಸ್ ಕ್ಯಾರೆಕ್ಟ್ರು ಸೇರ್ಕೊಳ್ತಾ ಒಳ್ಳೆ ಕ್ಯಾರೆಕ್ಟರ್ ಇದ್ದಾನಲ್ಲ, ಅವನು ತಾಯಿ ಜೊತೆ ಒಂದು ಸೆಟ್ಟಲ್ಲಿ ಸಿಕ್ಕಾಕೊಂಡಿದ್ದಾನಲ್ಲ, ಅದು ಬ್ರೈನ್ ಒಳಗಡೆ ಅಂತ. ಅದು ಎಷ್ಟು ಜನಕ್ಕೆ ಕನ್ವೆ ಆಯಿತು ನನಗೆ ಗೊತ್ತಾಗಲಿಲ್ಲ. ಇಂಟ್ರೋಲ್ ಪಾಯಿಂಟ್ ಶಾರ್ಟೇ ಅಲ್ಲಿ ತೋರಿಸಿದ್ದಾರೆ ಸರ್. ಅವನು ಎಸ್ಕೇಪ್ ಆಗ್ತಾನಲ್ಲ, ಅಲ್ಲಿ ಬ್ರೈನಿಂದ ಹೊರಗಡೆ ಬಂದ ಅಂತ ಒಂದು ಶಾರ್ಟ್ ತೋರಿಸಿದ್ದಾರೆ. ಐ ಡೋಂಟ್ ನೋ ವೆದರ್ ಇಟ್ ಹಸ್ ಕನ್ವೇಡ್ ಆರ್ ನಾಟ್. ಅದು ನನಗೆ ಒಂದು ಡೌಟ್ ಇದೆ, ಅದು ಬ್ರೈನ್ ಒಳಗಡೆ ಅದೇ ವಿಚಾರ ಅಂತ ನನಗೆ ಭಾಳ ಇಷ್ಟವಾದ ಬ್ಲಾಕ್ ಅದು. ಅಂದರೆ ಬ್ರೈನ್ ಒಳಗಡೆ ಈಗ ಗುಡ್ ಥಾಟು ಬ್ರೈನ್ ಒಳಗಡೆ ಇದೆ, ಬ್ಯಾಡ್ ಥಾಟು ಹೊರಗಡೆ ಇದೆ ಅಂತ ಅರ್ಥನಾ? ಬ್ಯಾಡ್ ಹೊರಗಡೆ ಬಂದರೆ ಇದು ಒಳಗಡೆ ಹೊಟ್ಟೋಗತ್ತಿದೆ. ಇದನ್ನು ಬಂಧನದಲ್ಲಿಡೋದು ಯಾರು? ನಿಮ್ಮಲ್ಲಿರೋ ಒಳ್ಳೆಯವನನ್ನು ನಾನು ಬಂಧನದಲ್ಲಿಡಲ್ಲ ಸರ್, ನಿಮ್ಮಲ್ಲಿರೋ ಕೆಟ್ಟವನೇ ಬಂಧನದಲ್ಲಿಡೋದು ಅಲ್ವಾ? ಈಗ ನಾನು ಒಳ್ಳೆಯವನಾಗಿದ್ದೀನಿ ಅಂದ್ಕೊಳ್ಳಿ ಸರ್, ನನ್ನಲ್ಲಿರೋ ಒಳ್ಳೆಯವನು ಸೈಲೆಂಟ್ ಯಾವಾಗ ಆಗ್ತಾನೆ ಅಂದರೆ ನನ್ನಲ್ಲಿರೋ ಕೆಟ್ಟವನು ಸ್ಟ್ರಾಂಗ್ ಆದಾಗ. ಸೊ ಇವನು ಯಾವಾಗ ಸ್ಟ್ರಾಂಗ್ ಆದ್ನೋ ಇವನು ಒಳಗೋಗ್ಬಿಟ್ಟ. ಇವನು ಒಳಗೋದ್ಮೇಲೆ ಇವನು ಹೊರಗಡೆ ಬರಬೇಕು ಅಂದರೆ ಇವನು ಬ್ರೈನಲ್ಲಿ ಅವನೇ ಕಷ್ಟ. ಅದಕ್ಕೆ ಆ ಕ್ಯಾರೆಕ್ಟರ್ ಹೊರಗಡೆ ಬಂದಾಗ ನಾನು ಹೊರಗಡೆ ಬಂದೆ, ಬಟ್ ಇವ್ರನ್ನೆಲ್ಲ ನಾ ಅವರವರೇ ಬರಬೇಕು ಅಂತ. ಸೊ ಈಚ್ ಆ್ಯಂಡ್ ಎವ್ರಿ ಒನ್ ಶುಡ್ ಕಮ್ ಆನ್ ಹಿಸ್ ಓನ್. ಒಳಗಡೆಯಿಂದ ಹೊರಗಡೆ ಬರಬೇಕು ಅಂದರೆ ನಾವೇ ಪ್ರಯತ್ನ ಪಡಬೇಕು. ನಮ್ಮಲ್ಲಿರೋ ನೆಗೆಟಿವ್ ನಮ್ಮ ಮುಂದೆ ಬಂದು ಅಡ್ಡ ನಿಂತುಬಿಟ್ಟ ಅಂದರೆ ನಾವು ಹೊರಗಡೆ ಬರೋಕ್ಕೆ ನಾವೇ ಪ್ರಯತ್ನ ಮಾಡಬೇಕು ಅನ್ನೋದು ಮೂಲ ಉದ್ದೇಶ. ಕ್ಲೈಮ್ಯಾಕ್ಸ್ ಮೂಲಕ ಏನು ಹೇಳಕ್ಕೆ ಹೊರಟಿದ್ದಾರೆ ಉಪ್ಪಿ, ಅದ್ರ ಬಗ್ಗೆ ನೀವೇನು ಹೇಳಕ್ಕೆ? ಅವರು ಆ್ಯಕ್ಚುಲಿ 5-6 ವಿಚಾರಗಳನ್ನ ಚೆಲ್ಲಿ ಬಿಟ್ಬಿಟ್ಟಿದ್ದಾರೆ ಸರ್. ಹಿಂಗೆ ಚೆಲ್ಲಿ ಬಿಟ್ಬಿಟ್ಟಿದ್ದಾರೆ. ಏನು ಬಿಟ್ಟಿದ್ದಾರೆ, ಏನೇನು ಚೆಲ್ಲಿದ್ದಾರೆ? ಒಂದು ಅವ್ರು ಏನು ಚೆಲ್ಲಿದ್ದಾರೆ ಅಂದರೆ, ಒಳ್ಳೆಯದು ಎರಡು ನಿಮ್ಮಲ್ಲಿದೆ, ನೀವು ಅದನ್ನು ಇದು ಮಾಡ್ಕೊಂಡು ಹೊರಗಡೆ ಬರಬೇಕು. ಎರಡನೇದು ಅವ್ರು ಏನು ಮಾಡಿದ್ದಾರೆ, ಪ್ರಕೃತಿ ಬಗ್ಗೆ ನಮಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ, ಅದು ಹಾಳಾಗ್ತಾ ಇದೆ, ಅದು ಸಮಸ್ಯೆ ಆಗ್ತಿದೆ ಅಂದರೂ ನಾವೇನು ತಲೆ ಕೆಡಿಸ್ಕೊತಾ ಇಲ್ಲ ಅನ್ನೋದು ಒಂದು. ಆಮೇಲೆ ಈ ಪಾಯಿಂಟ್ ಇದೆಯಲ್ಲ, ಆ ಭಿಕ್ಷುಕರ ಥರ ಬನಾನೂ ತಿನ್ನೋಕ್ಕಾಗದೆ ಬರುವಂಥದ್ದು ಒಂದು ಫ್ಯೂಚರ್, ಒಂದು 2040 ಅಂತ ಹೇಳಿದ್ದಾರೆ. ಅದು ಏನು ಹೇಳ್ತಿದ್ದಾರೆ ಅಂದರೆ,
ಮನುಷ್ಯ ಎಷ್ಟು ದಡ್ಡ ಆಗಿದ್ದಾನೆ ಅಂದರೆ ಮೊಬೈಲ್ ನೋಡಿಕೊಂಡು ಅವ್ನು ಚಡ್ಡಿ ಹಾಕೊಳ್ಳೋಕ್ಕೂ ದುಡ್ಡಿಲ್ಲ ಅಂದ್ರೂ ಕೂತ್ಕೊಂಡು ಸೂಪರ್ ಆಗಿದೆ ಬ್ರೋ, ನಮಗೆಲ್ಲ ಸೇಫ್ ಬ್ರೋ ಅಂತಾನೆ, ಬಟ್ಟೆ ಇಲ್ಲ ಅವ್ನಿಗೆ ಹಾಕೊಳ್ಳೋಕ್ಕೆ. ಅದು ಸಟೈರು, ಅದು ಆಮೇಲೆ ನೋಡಿ ಕಾಮಿಡಿ ಕ್ಯಾರೆಕ್ಟರ್ ಒಂದು ಜೊತೆ. ಆ್ಯಕ್ಚುಲಿ 2040 ಅದು ಈಗಲೇ ಅಂದರೆ ಆ ಮೆಂಟಾಲಿಟಿ ಈಗಲೇ ಇದೆ. ಬಟ್ಟೆ ಹರಿದೋಗಿಲ್ಲ, ಅದು ಬೇರೆ ವಿಚಾರ, ಬಟ್ ಆ ಮೆಂಟಾಲಿಟಿ. ಸರ್, ನಿಮಗೆ ತಿನ್ನಕ್ಕಿಲ್ಲದೆ ಇದ್ರು, ನಿಮ್ಗೆ ಹಾಕೊಳ್ಳೋಕೆ ಬಟ್ಟೆ ಇಲ್ದಿದ್ರು, ಆದರೆ ಮೂಲ ಉದ್ದೇಶ ಏನು ಅಂದರೆ ನೀನು ದಡ್ಡ, ನೀನು ಥಾಟ್ಸಲ್ಲಿ ಮುಳುಗೋಗಿದ್ಯಾ, ನೀನು ಆ್ಯಕ್ಚುಲಿ ಸಾಯ್ತಾ ಇದೆಯಾ, ನೀನು ಹೊರಗಡೆ ಬಾ, ನೀನು ಫೈಟ್ ಮಾಡು ಅಂತ ಹೇಳ್ತಾ ಇರೋದು ಅದು. ಕರೆಕ್ಟ್. ಅವನು ಬಾಳೆಹಣ್ಣು ಸಿಕ್ಕಲಿಲ್ಲ, ತಿಥಿ ಪಿಂಡ ಇಡ್ತಾ ಇದ್ದಾನೆ, ಅದಕ್ಕೋಸ್ಕರ ಜಾತಿ ಗಲಾಟೆ ಮಾಡ್ತಾರೆ ಅಂದರೆ ಯೋಚನೆ ಮಾಡ್ಕೊಳ್ಳಿ. ಅಂದರೆ ನೀವು ಹಿಂಗಿದ್ದೀರಾ ಅಂತ ಅವರು ಸಟೈರಾಗಿ ಹೇಳಕ್ಕೆ ಹೋಗಿದ್ದಾರೆ. ಜಾತಿ, ಧರ್ಮ ಮತ್ತು ಇದನ್ನೆಲ್ಲ ಇಟ್ಕೊಂಡು ನೀವು ಹಿಂಗೇ ಹೋದರೆ ಕೊನೆಗೆ ಹಿಂಗೆ ಆಗ್ತೀರಾ ಅಂತ. 40ಗೆ ಹೋಗೋಷ್ಟೊತ್ತಿಗೆ ಹಿಂಗೆ ಆಗಿಬಿಡ್ತೀರ ನೀವು. ಅವರೇನು ಸಾವುಕಾರರಾಗಿರ್ತಾರೆ, ಏನು ನಮಗೆ ಇಷ್ಟು ಬಂದ್ಬಿಡ್ತು, ಅಷ್ಟು ಬಂದ್ಬಿಡ್ತು, ಅದಾಗೋಯ್ತು, ಇದಾಗೋಯ್ತು. ನೀವೇನಾದ್ರೂ ಹೇಳಿ ಪ್ರಾಕ್ಟಿಕಲಿ ಮನುಷ್ಯ ಏನದ? ಸೊ ಹೇಗೆ ಪೊಲಿಟಿಕಲ್ ಸೆಟಪ್ಪು ಡಿವೈಡ್ ಮಾಡ್ತಾ ಇದೆ ಜನನ, ಅವ್ರು ಹೆಂಗೆ ಬದುಕ್ತಾ ಇದ್ದಾರೆ. ಒಬ್ಬ ಕತ್ರಿ ಆಗ್ತಾ ಇದ್ದ ಮನುಷ್ಯ ಸೆಂಟ್ರಲ್ ಟಾಪ್ಗೆ ಹೋಗ್ಬೇಕು ಅಂತ ಅವ್ನು ಯೋಚನೆ ಮಾಡ್ತಾನೆ ಅಂದರೆ ಅದು ನಿಮ್ಮ ಹತ್ರ ಇರೋ ಸೆಟಪ್ಪು. ಅದನ್ನು ಹೊಡ್ಕೋಬೇಕು ಅಂದರೆ ನೀವು ಎದ್ದೇಳಬೇಕು. ಇದು ಅಂದರೆ ಅವರು ಎಲ್ಲವನ್ನ ಅಲ್ಲಿ ಅರ್ಥ ಮಾಡ್ಕೋಬೇಕಾದ್ರೆ ಪಾಯಿಂಟು, ಯಾವುದನ್ನು ಅವರು ಸೀರಿಯಸ್ ಆಗಿ ಹೇಳೋಕೆ ಹೋಗ್ತಾ ಇಲ್ಲ. ಈಗ ಕಾಮಿಡಿ ಕ್ಯಾರೆಕ್ಟರ್ ಒಂದು ಇಟ್ಟಿದ್ದಾರೆ, ಯಾರು ಸಾಧು ಕೋಕಿಲನ್ ಕ್ಯಾರೆಕ್ಟ್ರು. ಅದಕ್ಕೆ ಹಂಗೆಲ್ಲ ಮೇಕಪ್ ಹಾಕ್ಕೊಂಡು ಯಾರು ಓಡಾಡಲ್ಲ. ಅದು ಸಿಂಬಲ್, ಅದು ನಿಮ್ಮಲ್ಲಿರೋ ಕಾಮಿಡಿ, ನಿಮ್ಮಲ್ಲಿರೋ ಖುಷಿ, ನಿಮ್ಮಲ್ಲಿರೋ ಸಂತೋಷದ ಸಿಂಬಲು. ಅದು ಇರೋದೇ ಇಲ್ಲ, ಹೊಟ್ಟೋಗುತ್ತೆ ಕೊನೆಗೆ. ಅದನ್ನು ಬಿಸಾಕ್ಬಿಡ್ತೀರಾ ನೀವು. ನಿಮಗೆ ಹ್ಯಾಪಿನೆಸ್ ಬಿಟ್ಬಿಡ್ತೀರಾ, ಎಲ್ಲ ಬಿಟ್ಬಿಡ್ತೀರಾ. ಎಲ್ಲಿ ಓಡ್ತಿದ್ದೀರಾ ಅಂತ ನಮಗೂ ಗೊತ್ತಿರಲ್ಲ. ಬುದ್ಧಿಜೀವಿ ಒಬ್ಬ ಬರ್ತಾನೆ, ಆ ಬುದ್ಧಿಜೀವಿನೂ ಚಡ್ಡಿ ಹಾಕ್ಕೊಂಡು ಹೋಗ್ತಾ ಇರ್ತಾನೆ ಮಠದ ಗುರು. ಅವನು ಹೇಳ್ತಾನೆ ನಮ್ಮ ಜಾತಿಯವ್ರು ಹಿಂಗೆ ಮಾಡಿದ್ರು, ಬಾ ಗಲಾಟೆ ಮಾಡೋಣ ಅಂತ. ಅಂದರೆ ನಾವು ಎಷ್ಟು ನಮ್ಮನ್ನು ನಾವು ಮರ್ತು ಬಿಟ್ಟಿದ್ದೀವಿ, ನಮ್ಮ ವಾಸ್ತವ ಜೀವನವನ್ನು ಮರ್ತಿದ್ದೀವಿ. ಇದನ್ನು ಸಟೈರಾಗಿ ತಮಾಷೆಯಾಗಿ ಹೇಳಿದ್ದಾರೆ. ಸೊ ಇದು ಏನಾಗಿದೆ ಅಂದರೆ ವಿಚಾರ, ಸಿನಿಮಾ ಏನು ಅಂದರೆ ಒಂದು ಸಮಾಜದ ಬಗ್ಗೆ ಭಾಳ ಕಾಳಜಿಯಿಂದ ಹೇಳಿದ್ದಾರೆ, ಮನಸ್ಥಿತಿ ಹೇಳಿದ್ದಾರೆ. ಮತ್ತು ಯಾರೋ ಬಂದು ನಿಮ್ಮ ಉದ್ಧಾರ ಮಾಡಬೇಕು ಅಂತ ಮಾತ್ರ ಖಂಡಿತ ಅನ್ಕೋಬೇಡಿ, ನಿಮ್ಮನ್ನು ನೀವೇ ಉದ್ಧಾರ ಮಾಡ್ಕೋಬೇಕು ಅನ್ನೋದನ್ನು ಹೇಳಿದ್ದಾರೆ. ಕೊನೆಗೆ ಇಷ್ಟೆಲ್ಲ ಹೇಳಿಬಿಟ್ಟು ಅದು ಡೈರೆಕ್ಟ್ರ್ ಬರೆದಿದ್ದ ಕತೆ, ಆ ಡೈರೆಕ್ಟ್ರನ್ನ ಕ್ಯಾರೆಕ್ಟ್ರೇ ನುಂಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕ್ಯಾರೆಕ್ಟರ್ ನುಂಗೋಕ್ಕೆ ಸ್ಟಾರ್ಟ್ ಮಾಡಿದಾಗ ಎಲ್ಲ ಕಿತ್ತು ಬೆಂಕಿಗೆ ಹಾಕ್ಬಿಟ್ಟು ಅವನು ಇದು ಬರಬಾರ್ದು ಪಬ್ಲಿಕ್ಕಿಗೆ ಬೆಂಕಿಯಾಗಿ ಹಾಕ್ದ ಅಂತ ಮಾಡಿದ್ದಾರೆ ಎಂಡಲ್ಲಿ ಒಂದಿದು. ಸೊ ಒಂದು ಸಮಸ್ಯೆ ಏನಾಗುತ್ತೆ ಅಂದರೆ, ಉಪೇಂದ್ರ ಅವ್ರು ಸಿನಿಮಾ ಮಾಡಿದ್ದಾರೆ ಅಂದರೆ ಸಾಮಾನ್ಯ ಸಿನಿಮಾ ಮಾಡಿದ್ರೆ ವರ್ಕ್ ಆಗೋಲ್ಲ. ನಾರ್ಮಲ್ ಫ್ಯಾಮಿಲಿ ಡ್ರಾಮಾನೋ, ಎಮೋಷ್ನಲ್ ಡ್ರಾಮಾನೋ, ಲವ್ ಮಾಡೋ ಏಜಲ್ಲ ಈಗ. ಆಗ ಮಾತಾಡ್ದಂತಹ ವಿಚಾರಗಳನ್ನೆಲ್ಲ ಈಗ ಅವ್ರು ಲವ್ ಮಾಡೋ ಟೈಮಲ್ಲಿ ಅವರು ಪ್ರೀತಿ ಪ್ರೇಮ ಪುಸ್ತಕದ ಬದನೆಕಾಯಿ ಅಂತ ಮಾಡಿಬಿಟ್ರು. ಸೊ ಈಗ ಅದೇ ಮ್ಯಾಟ್ರನ್ನ ಇಟ್ಕೊಂಡು ಮತ್ತೆ ಇನ್ನೆಷ್ಟು ಗುದ್ದೋದು ಆಗೋದಿಲ್ಲ. ಮೇ ಬಿ ಇದೆ ಪ್ರಜಾಕೀಯವಾದ ವ್ಯಕ್ತಿ ಏನಿದೆ. ಈಗ ಪೊಲಿಟಿಷಿಯನ್ನ ಪ್ರಜಾಕೀಯೇಷನ್ ಅಂತ ಹೆಂಗೆ ಹೇಳೋದು ಗೊತ್ತಿಲ್ಲ ನನಗೆ. ಪೊಲಿಟಿಷಿಯನ್ನ ಪೊಲಿಟಿಕಲ್ ಅಂತ ಹೇಳ್ಬೋದು, ಪ್ರಜಾಕೀಯನ್ ಅಂತ ಹೇಳಬೇಕು. ಪ್ರಜಾಕಾರಣಿ ಒಳಗಡೆ ಇರೋ ಪ್ರಜಾಕಾರಣಿಗೆ ಒಂದು ತುಡಿತ ಇದೆಯಲ್ಲ, ಆ ತುಡಿತವು ಅವ್ರನ್ನ ಡ್ರೈವ್ ಮಾಡಿದೆ ಈ ಕಥೆಯಲ್ಲಿ ಕೆಲವು ವಿಚಾರಗಳನ್ನ ಹೇಳಲಿಕ್ಕೆ ಸಮಾಜದ. ಯಾಕೆಂದರೆ ಸಮಾಜ ಸ್ವಲ್ಪ ಜನಕ್ಕೆ ಬೇಕು ಅಂತ ಹುಡುಗಿ ಕ್ಯಾರೆಕ್ಟರ್ ಒಂದು ಇಟ್ಟಿದ್ದಾರೆ, ಹೀರೋಯಿನ್ ಕ್ಯಾರೆಕ್ಟರ್ ಒಂದು ಇಟ್ಟಿದ್ದಾರೆ. ಒಂದು ಸಾಂಗು ಚೆನ್ನಾಗಿದೆ, ಟ್ರೋಲ್ ಆಗುತ್ತೆ. ಅಂದರೆ ಮೀಡಿಯಾನ ಬಳಸ್ಕೋಬೋದು, ಮೀಡಿಯಾದಿಂದ ನಾವು ಚೇಂಜ್ ಮಾಡ್ಬೋದು ಸಮಾಜನ ಅನ್ನೋದು ಹೇಳಿದರು. ಮೀಡಿಯಾಗೆ ಅಷ್ಟು ಪಕ್ಕ ತಾಕತ್ತಿದೆ ಅಂತ. ಬಟ್ ಆ ಮೀಡಿಯಾನೇ ಗೌರ್ಮೆಂಟನ್ನು ಡಿಸೈಡ್ ಮಾಡುತ್ತೆ, ಯಾರು ಬರಬೇಕು ಅಂತ ಡಿಸೈಡ್ ಮಾಡುತ್ತೆ ಅನ್ನೋದೇ ಸೆಕೆಂಡ್ ಆಫ್ ಆಲ್. ಆ 3 ಜನ ವಿಲನ್ಗಳು ಬಂದು ಫೈಟ್ ಆಗೋದು, ಅದು ಕನ್ವೆ ಆಗಿದೆಯಲ್ವೋ ಅದು ನನಗೆ ಗೊತ್ತಿಲ್ಲ. ಅದು ಸರಿಯಾಗಿ ಕನ್ವೆ ಆಗಿದೆಯಲ್ವೋ ನಂಗೆ ಗೊತ್ತಿಲ್ಲ. ಏನಂದರೆ ಏನಾಗಿದೆ, ಪ್ರೊಜೆಕ್ಷನ್ ಪ್ರಾಬ್ಲಮ್ಮು ಅಥವಾ ಇವ್ರು ಮಾಡಿರೋ ಪ್ರಾಬ್ಲಮ್ ಗೊತ್ತಿಲ್ಲ, ಕೆಲವೆಲ್ಲ ಕತ್ಲಾಗಿ ಕಾಣಿಸ್ತಾ ಇತ್ತು. ಕರೆಕ್ಟ್. ನನಗೆ ಊರ್ವಶಿ ಥಿಯೇಟ್ರಲ್ಲಿ ನೋಡಿದ್ರು ಕೂಡ ಹಾಗೆ ಹೇಳಿದರು, ಕತ್ಲೆ ಅನಿಸ್ತು ಸರ್, ತುಂಬ ಕತ್ಲೆ ಅನಿಸ್ತು. ಅದೆಲ್ಲ ಈ ಸಿನಿಮಾ DI ಮಾಡಿದಾರಲ್ಲ. ಸೊ DI ಮಾಡಿದಾಗ ಏನಾಗುತ್ತೆ, ಜನರಲಿ ಸಮಸ್ಯೆ ಏನಾಗುತ್ತೆ ಅಂದರೆ, ನಾವು ಒಂದು ಸಣ್ಣ ಕಂಪ್ಯೂಟ್ರಲ್ಲೋ ಲ್ಯಾಪ್ಟಾಪಲ್ಲೋ ನೋಡ್ತೀವಲ್ಲ ಸರ್, ಅಲ್ಲೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಬಿಕಾಸ್ ಎವ್ರಿಥಿಂಗ್ ಈಸ್ ಸ್ಕ್ವೀಸ್ಡ್. ಇಲ್ಲಿಷ್ಟು ಲೈಟ್ ಇದೆ ಸಾಕು, ಇಲ್ಲಿಷ್ಟು ಲೈಟ್ ಇದೆ ಸಾಕು, ಇಲ್ಲೆಷ್ಟಿದೆ ಸಾಕು ಅನಿಸುತ್ತೆ. ಈಗ ಬ್ರೈನ್ ಅನ್ನೋದು ಅಲ್ಲಿ ಚೆನ್ನಾಗಿ ರಿಜಿಸ್ಟರ್ ಆಗುತ್ತೆ. ಇವಾಗ ಇಲ್ಲಿ ಇಂಟ್ರೋಲ್ ಪಾಯಿಂಟಲ್ಲಿ ಅವನು ಹೊರಗಡೆ ಬರೋದಿದೆಯಲ್ಲ ಸರ್, ಅವನು ಇಲ್ಲಿ ಹಿಂಗಿದೆ, ಕಾನ್ಸಂಟ್ರೇಟ್ ಫೋಕಸ್ ಅಂತ ಹೇಳ್ತಾನಲ್ಲ ಸರ್. ಯಾರಿಗೆ ಹೇಳ್ತಾ ಇದ್ದಾನೆ ಅವನು? ಅವ್ನಿಗೆ ಹೇಳ್ಕೊತಾ ಇದ್ದಾನೆ. ಫೋಕಸ್, ಕಾನ್ಸಂಟ್ರೇಟ್. ಇಲ್ಲಿಂದಲೋ ಹಿಂಗೆ ಬಂತು ಸೌಂಡು, ಅಲ್ಲಿ ಕಿವಿ, ಎಲ್ಲವನ್ನು ನಮ್ಮ ಬ್ರೈನ್ಗೆ ಏನು ಗೈಡ್ ಮಾಡುತ್ತೋ ಆ ಪರ್ಸೆಪ್ಷನ್ ಇಟ್ಟು ನೋಡಿದಾಗ ಈ ಸಿನಿಮಾ ಪಕ್ಕಾ ಇಂಟೆಲೆಕ್ಚುಯಲ್ ಸಖತ್ ಬುದ್ಧಿವಂತರಾಗಿ ಮಾಡಿದ್ದಾರೆ ಅನಿಸುತ್ತೆ. ಸಾಮಾನ್ಯವಾಗಿ ನೋಡ್ಬಿಟ್ಟಾಗ ಸಿನಿಮಾ ಏನಿದು, ಯಾರೋ ಒಬ್ರು ಹಿಂಗೆ ಅಲ್ಲ ಸರ್, ಸಿನಿಮಾ ನೋಡ್ಕೊಂಬಂದು ಹುಡುಗಿ ಯಾಕೆ ಸರ್ ಲಿಪ್ಸ್ಟಿಕ್ ಕೊಡಬೇಕು ಅಂತ ಕೇಳಿದ್ರು ನನಗೆ.
ರೀ ಸ್ವಾಮಿ ಅದು ಒಬ್ಬರು ರಿಯಾಕ್ಷನು. ಇನ್ನೊಬ್ಬರು ರಿಯಾಕ್ಷನು ಎಲ್ಲ ಬಿಚ್ಕೊಟ್ಬಿಟ್ಟು ನಾನು ಫೋಕಸ್ ಸಿಗೋವರೆಗೂ ನಾನು ಹೆಂಡ್ತಿನೂ ನಿನ್ನ ಇಟ್ಕೊಂತ ಒಬ್ಬ ಓಡೋದ. ಇವೆಲ್ಲ ಏನು ಸಾರ್ ಇದು ಅಂತ ರೀ. ಅವರೆಲ್ಲ ಪಿಕ್ಚರ್ ನೋಡಿ ಅವ್ರಿಗೆ ಅನಿಸಿರೋದು ಒಳಗಡೆ ಪಿಕ್ಚರಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ನಿಮಗೆ ಏನು ಅನ್ನಿಸ್ಬೇಕು ಏನೇನು ಅನ್ನಿಸ್ಬೇಕು ಅಂತ ಹಾಕಿರೋದು. ಒಬ್ಬೊಬ್ಬರು ಒಂದೊಂದು ಅಂಥದ್ದೇನಿದೆ ಅಂತ ನಮ್ಗೆ ಅನ್ನಿಸ್ಬೇಕು ಅಂತ ಮಾಡಿರೋದು. ಅಂದರೆ ಏನಿದೆ ಅಂತ ಕೊನೆಗೂ ತೋರಿಸಲ್ಲ, ನಾವೇ ಕಂಡ್ಕೊ. ಅದು ನಿಮ್ಗೆ ಹೇಳಿದ್ನಲ್ಲ, ಆ ಸ್ಕ್ರೀನ್ ಪ್ಲೇ ಮಾಡಿದ್ರಲ್ಲ ಬರೀ ವಾಟ್ ಅನ್ನೋ ಕ್ವಶನ್ ಇತ್ತಲ್ಲ ಸರ್. ಆ ಪಿಕ್ಚರ್ಲಿ ಕೊನೆಯಲ್ಲಿ ಇದೇ ಥರ ಡೈರೆಕ್ಟ್ರ್ ಬರೋದಿದೆ. ಅದರಲ್ಲಿ ಬಂದು ಡೈರೆಕ್ಟ್ರೆಲ್ಲ ಮಾತಾಡಿದ್ಮೇಲೆ ಅಲ್ಲಿ ಯೂಶ್ವಲಿ ಅಲ್ಲಿ ಏನು ಕನ್ವೆ ಮಾಡ್ಕೊಂತಿದ್ದು ಅಂದರೆ ಸಿನಿಮಾ ಬದುಕು ಅನ್ನೋದೇ ಒಂದು ಸಿನಿಮಾ ಆದಾಗೆ ಅದರಲ್ಲಿನ ಕತೆ ಇದೆಯಲ್ಲ ಸರ್, ಒಬ್ಬೊಬ್ಬ ಒಂದೊಂದು ಮಾಡ್ಕೋತಾರೆ. ನಂದು ನಾನೇ ಒಂದು ಕತೆ ಮಾಡ್ಕೋತೀನಿ, ನಿಮ್ಮದು ನೀವೇ ಒಂದು ಕತೆ ಮಾಡ್ಕೋತೀವಿ, ಅವ್ರದ್ದು ಅವರೇ ಒಂದು ಕತೆ ಮಾಡ್ಕೋತಾರೆ. ಹಾಗೆ ಎಲ್ರದ್ದು ಬೇರೆ ಬೇರೆ ಕತೆ ಇದೆ ಹೊರತು ಇನ್ಯಾರೋ ಮಾಡಿದ ಕತೆನ ಯಾಕೆ ನೋಡೋಕೆ ಬರ್ತೀರಾ ಅಂತ. ಸೊ ಆ ಥರ ಒಂದು ಥಾಟಲ್ಲಿ ಸ್ಟಾರ್ಟಾಗಿ ಹಿಂಗೋಗಿ ಒಂದು 4-5 ಬ್ಲಾಕ್ ಇದೆ ಸರ್ ಅದರಲ್ಲಿ. ಆ ಪಿಕ್ಚರಲ್ಲಿ 4-5 ಬ್ಲಾಕ್ ಇದೆ. ಅರ್ಥವಾಗದೇ ಇರೋದೇನಿಲ್ಲ ಆ ಪಿಕ್ಚರಲ್ಲಿ. ಆದರೆ ನೀವು ಉಪೇಂದ್ರಗೋ ಹೇಗೋ ತಕ್ಕಡಿಲಿ ಹಾಕ್ಬಿಟ್ಟು ಇದನ್ನು ಹಾಕಿದಾಗ ಅದು ಸೀನ್ ಟು ಸೀನು ಬ್ಲಾಸ್ಟ್ ಆಗ್ತಾಯಿತ್ತು. ಕರೆಕ್ಟ್. ಇಲ್ಲಿ ಬ್ಲಾಸ್ಟ್ ಆಗಲ್ಲ. ಯಾಕೆಂದರೆ ಪಬ್ಲಿಕ್ ವಿಚಾರ ಬಂದಿದೆ. ಪಬ್ಲಿಕ್ ವಿಚಾರ ಬಂದಾಗ ಏನಾಗುತ್ತೆ, ಸಾಮಾನ್ಯವಾಗಿ ಏನಾಗುತ್ತೆ ಅಂತ ತುಂಬ ಜನಕ್ಕೆ ಸಮಾಜ ಹೆಂಗಾರು ಒಳಗೋಲಿ ನಮ್ಗೆ ಯಾಕೆ ಅನ್ನೋ ಥರ ಇದೆ, ಥಾಟ್ ಪ್ರೋಸೆಸ್ ಇದೆ. ಅಲ್ಲ, ತುಂಬ ಜನ ಸರ್ ನನಗೆ ಇನ್ನೊಂದು ಇದು ಅನಿಸಿದ್ದು, ಓಕೆ ನಾವು ಈಗ ಬುದ್ಧಿವಂತರಾಗಿದ್ದರೆ ಈಗಲೇ ಎದ್ದು ಹೋಗಿ, ದಡ್ಡರಾಗಿದ್ದರೆ ಫುಲ್ ಸಿನಿಮಾ ನೋಡಿ ಅಂತ ಹಾಕಿದ್ರು. ಕೆಲವ್ರಿಗೆ ಅಫೆಂಡ್ ಮಾಡ್ಕೊಂಡಿದ್ದಾರೆ, ಏನಿದು ಈ ಥರ ಅನ್ನೋ ಥರದ್ದು ಕೆಲವ್ರು ರಿಯಾಕ್ಷನ್ ನೋಡಿದ್ದೀನಿ. ಇನ್ನೂ ಒಂದು ನಾನು ಇಲ್ಲಿ ಕನಕಪುರ ರೋಡಲ್ಲಿ ಹೋಗಿದ್ದೆ. ಇಬ್ಬರು ಕೂತ್ಕೊಂಡು ಮಾತಾಡ್ತಾಯಿದ್ರು, ಏನಾಯಿತು ಹಂಗೆ ಮಾತಾಡ್ತಾಯಿದ್ರು. ನಾನು ಬಟ್ ಅಟ್ಲೀಸ್ಟ್ ಫುಲ್ ಸಿನಿಮಾ ನೋಡ್ಬೇಕು ಅನ್ನೋ ತಾಳ್ಮೆ ಇಲ್ಲ ಸರ್. ಅರ್ಧಕ್ಕೆ ಹೋಗ್ಬಿಟ್ರು. ಅಂದರೆ ಇಂಟ್ರೋಲ್ ಮುಗಿದ್ಮೇಲೆ ಇಬ್ಬರು ಹೋಗ್ಬಿಟ್ರು. ನಾನು ಆಮೇಲೆ ನಮ್ಮ ಸ್ನೇಹಿತರ ಜೊತೆ ಮಾತಾಡ್ತಿರ್ಬೇಕು, ತುಂಬ ಜನ ಆ ಥರ ಹೋದರು ಅಂತ ನಾನು ಕೇಳ್ಕೊಂಡೆ. ಇದು ಸ್ವಲ್ಪ ಆತರಿಗೆ ಹಿಡಿತಾನೆ ಸರ್ ಅಲ್ವಾ ಸರ್ ಇದು? ಇಲ್ಲ, ಅದೇನಾಗುತ್ತೆ ಅಂದರೆ ನಾನು ಹೇಳಿದ್ನಲ್ಲ ಸರ್, ನನಗೆ ಜಿಲೇಬಿ ಬೇಕು, ನಿಮಗೆ ಮೈಸೂರು ಪಾಕ್ ಬೇಕು, ಇನ್ನೊಬ್ಬರಿಗೆ ಇನ್ನೇನೋ ಒಂದು ಸ್ವೀಟ್ ಬೇಕು, ಚಾಪಕಲ್ಲಿ ಬೇಕು, ಏನೇನೋ ಬೇಕು. ಇಲ್ಲಿ ತಿರುಪತಿ ಲಾಡು ಕೊಡ್ತವ್ರೆ, ಚೆನ್ನಾಗಿದೆ ಲಾಡು, ದೇವರು ಎಲ್ಲ ಇದೆ. ಅದು ಯಾರಿಗೆ ತಿರುಪತಿ ಇಂಟ್ರೆಸ್ಟ್ ಇದೆಯೋ ಅವ್ರಿಗೆ ಅದು ಚೆನ್ನಾಗಿದೆ ಅನಿಸುತ್ತೆ. ಬೇರೆಯವ್ರಿಗೆ ಸ್ಟಾರ್ಟಿಂಗಲ್ಲೇ ಗೊತ್ತಾಗ್ಬಿಡ್ತದೆ. ಕುದೀತಾ ಇದ್ದಾಗಲೇ ಬೂಂದಿ ಇಲ್ಲ ಅಥವಾ ಮೈಸೂರು ಪಾಕ್ ಮಾಡೋದು ಹೆಂಗೆ ಅಂತ ಗೊತ್ತಿರೋರಿಗೆ ಇನ್ನು ಇದು ಮೈಸೂರು ಪಾಕ್ ಅಲ್ಲ ಅಂದ್ಕೊಂಡು ಬಿಡ್ತಾರೆ. ಸಾಮಾನ್ಯವಾದ ಸಿನಿಮಾ, ಒಂದು ರೆಗ್ಯುಲರ್ ಕಮರ್ಷಿಯಲ್ ಐಟಮ್ಸು. ಇವಾಗ ನೀವು ಸ್ವಲ್ಪ ಹಿಸ್ಟ್ರಿ ನೋಡಿ, 3-4 ವರ್ಷ ಹಿಂದಿಂದ ಯಾವುದಾದ್ರು ದೊಡ್ಡ ಹಿಟ್ಟು, KGF ದೊಡ್ಡ ಹಿಟ್ಟು, ಬಾಹುಬಲಿ ದೊಡ್ಡ ಹಿಟ್ಟು, ಕಾಂತಾರ ದೊಡ್ಡ ಹಿಟ್ಟು, ಪುಷ್ಪ ದೊಡ್ಡ ಹಿಟ್ಟು, ಇವಾಗ ಬಂದಿದ್ದು ಪುಷ್ಪ 2 ಹಿಟ್ಟು. ಇವೆಲ್ಲ ಪ್ಯಾನ್ ಇಂಡಿಯಾ ಲೆವೆಲ್ ಹಿಟ್ಟಾದ ಸಿನಿಮಾ. ಇವುಗಳಲ್ಲಿ ಬಾಹುಬಲಿ ಬಿಟ್ಬಿಡಿ. ಬಾಹುಬಲಿ ವಾಸೆ ಅದರಲ್ಲಿ ಒಂದರಲ್ಲಿ ಅವನು ಅರ್ಜುನನ ಕ್ಯಾರೆಕ್ಟ್ರು ಥರ ಇದೆ, ಅಣ್ಣ ಅವ್ನು ಬೃಹನ್ನಳೆ ಕ್ಯಾರೆಕ್ಟರ್ ಥರ ಇದೆ ಒಂದು. ಅದು ಬಿಡಿ, ಮಹಾಭಾರತದ ಕೆಲವು ಅಂಶಗಳೆಲ್ಲ ಅದರಲ್ಲಿತ್ತು. ಅದು ಇನ್ ದಿ ಪ್ರೋಸೆಸ್. ಬಾಹುಬಲಿ ಬಂದು ನಮ್ಮ ಮೈನ್ ಸ್ಟ್ರೀಮ್ ಕತೆ ಹಿಂದೆ ಏನಿತ್ತೋ ಅದರೊಳಗಿನ ಭಾಗನೇ. RRR ಅಷ್ಟೇ, ಅವ್ರೇನು ಕತೆನಲ್ಲೇನು ಬೇರೆ ಮಾಡೋಕ್ಕೋಗಿಲ್ಲ, ಕ್ಯಾರೆಕ್ಟ್ರಲ್ಲೂ ಬೇರೆ. ಬಟ್ ಪುಷ್ಪ ಕ್ಯಾರೆಕ್ಟ್ರ್ ಏನು, ಪಾಸಿಟಿವಾ ನೆಗೆಟಿವ್. ಕಾಂತಾರ ಕ್ಯಾರೆಕ್ಟರ್ ಏನು, ಪಾಸಿಟಿವಾ ನೆಗೆಟಿವಾ, ಕ್ಲೈಮ್ಯಾಕ್ಸ್ ಬಿಟ್ಟು. ಅದೇ ಅವನು ಅಂದರೆ ಈಗ ನಾವು ಪೊಲೀಸ್ ಇನ್ಸ್ಪೆಕ್ಟರ್, ಫಾರೆಸ್ಟ್ ಆಫೀಸರ್ ನೋಡಿದರೆ ಇದು ನೆಗೆಟಿವ್ ಅನಿಸುತ್ತೆ. ಈಗ ಕಾನೂನು ತಾನೇ ನೋಡೋದು. ಹೌದು. ಈಗ ಪುಷ್ಪದಲ್ಲೂ ಪೊಲೀಸ್ ಇನ್ಸ್ಪೆಕ್ಟರ್ ತಾನೇ ಅವನು ಸ್ಮಗ್ಲರ್ ಅನ್ನೋದು. ಅದರ್ವೈಸ್ ಅವನ ಡ್ಯೂಟಿ, ಅವನು ಏನೋ ಒಂದು ಕಸುಬು ಮಾಡ್ಕೊತಾವನೆ. ಇಲ್ಲೂ ಇವನು ಏನೋ ಒಂದು ಕಸುಬು ಮಾಡ್ತಾ ಇದ್ದ. ಕ್ಲೈಮ್ಯಾಕ್ಸ್ ಬಿಟ್ಟು ಸರ್, ಕಾಂತಾರ ಬಿಟ್ಟು ಕಾಂತಾರದಲ್ಲಿ ದೇವ್ರ ಪೋರ್ಷನ್ ತಗೊಂಡ್ಬಿಟ್ರೆ ಪುಷ್ಪಗೂ ಕಾಂತಾರಗೂ ಎಷ್ಟು ವ್ಯತ್ಯಾಸ ಇದೆ? ಮೇಜರ್ ಏನಿಲ್ಲ. ದೇವರು ಅಲ್ಲಿ ಏನು ಬಂದಿದ್ದು, ಆ ದೇವರು ಅನ್ನೋದು ತಂದರು. ಅದು ಕ್ಲೈಮ್ಯಾಕ್ಸ್ ಎಲ್ಲ ಪರ್ಫಾರ್ಮೆನ್ಸು ಮತ್ತು ಅದಕ್ಕೆ ಒಂದು ಬಿಗಿನಿಂಗಲ್ಲಿ ಒಂದು ಹಿಸ್ಟ್ರಿ ಕೊಟ್ಟಿದ್ದು ಎಲ್ಲ ಡಿಫ್ರೆಂಟ್ ಆಗಿತ್ತು. ಜೊತೆಗೆ ಆ ಪಾಸಿಟಿವಿಟಿ ಆಫ್ ದಿ ಗಾಡ್ ಅಂದ್ಕೊಂಡು ಹೋಗಿದ್ದು. ಬಟ್ ದ ಹೀರೋ ಕ್ಯಾರೆಕ್ಟರ್ ವಾಸ್ ನೆಗೆಟಿವ್ ಇನಿಷಿಯಲಿ. ಪುಷ್ಪಲ್ಲಿ ನೆಗೆಟಿವ್ ನೋಡ್ತಾ ಇದ್ದಾರೆ. KGF ಏನು, ಅದು ನೆಗೆಟಿವ್. ಸೊ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಇಂಡಿಯನ್ ಸಿನಿಮಾ ಆಡಿಯನ್ಸ್? ಏನಾಗ್ತಾ ಇದೆ ಇಂಡಿಯಾದಲ್ಲೆಲ್ಲ ಸಿನಿಮಾ ಓಡ್ತಾ ಇರೋ ಸಿನಿಮಾಗಳು ನೀವು ನೋಡಿದಾಗ ಒಂದು ಕ್ಯಾಟಗರಿ ಆಫ್ ಆಡಿಯನ್ಸ್ ಇದ್ದಾರಲ್ವಾ, ಆಂಟಿ ಎಸ್ಟಾಬ್ಲಿಷ್ಮೆಂಟ್ ನಿಂತ್ಕೊಂಡು ಅವನು ಮೆರೆಯೋದು, ಅವನು ವಿಜೃಂಭಿಸೋದನ್ನ ಜನ ಇಷ್ಟಪಡ್ತಾ ಇದ್ದಾರೆ. ಜೈಲರ್ ಏನು ಪಿಕ್ಚರು, ಅವನು ವಿಲನ್ಗಳನ್ನ ಹೊಡಿತಾನೆ ಬಿಡ್ತಾನೆ, ಅವ್ನು ನೆಗೆಟಿವ್ ಆಗ್ತಾನೆ. ಪಾಸಿಟಿವ್ ಆಗಿದ್ದವನು ನೆಗೆಟಿವ್ ಆಗ್ಬಿಡ್ತಾನೆ. ಎಲ್ಲೋ ಒಂದು ಕಡೆ ನಮಗೆ ಫ್ರಸ್ಟ್ರೇಷನ್ ಇದೆ. ಆ ಫ್ರಸ್ಟ್ರೇಷನನ್ನು ಹೊರಗಾಕೋನೇ ಹೀರೋ.
ಅದು ಮೊದಲೆಲ್ಲ ಏನಿತ್ತು, ಒಳ್ಳೇದಾಗಲಿ ಅನ್ನೋದು ಇದ್ದಿದ್ದರಿಂದ ಹೊರಗಾಗ್ತಿದ್ದಾಗ ಒಳ್ಳೇದೆಲ್ಲ ಇಷ್ಟ ಆಗ್ತಿತ್ತು. ಈಗಿನ ಆಡಿಯನ್ಸ್ ಏನಾಗಿದ್ದಾರೆ ಅನ್ನೋದು ನಾವು ಸ್ಟಡಿ ಮಾಡಬೇಕಾಗತ್ತೆ. ಯಾರು ಆಡಿಯನ್ಸು? ಈಗ ನೀವು ಹೇಳ್ದಂಗೆ ಪೇಷನ್ಸ್ ಇಲ್ಲ ಅವನಿಗೆ ಅಂದ್ರೆ ಅವ್ನು ಪೇಷನ್ಸ್ ಇಲ್ಲ. ಅವನಿಗೆ ಇಂಟರ್ವ್ಯೂಲ್ ಆದಮೇಲೆ ಏನು ನೋಡಬೇಕು ಅನ್ನೋ ಪೇಷನ್ಸ್ ಇಲ್ಲ. ಅದು ಕೂತ್ಕೊಂಡು ಅವನನ್ನು ಒಂದು ತೀರ್ಮಾನಕ್ಕೆ ಬಂದ್ಬಿಟ್ಟ ಅಷ್ಟೇ. ಅವನು ಅಲ್ಲಿಗೆ ಒಂದು ತೀರ್ಮಾನಕ್ಕೆ ಬಂದ್ಬಿಟ್ಟ, ಇಷ್ಟೇ ಕತೆ ಹೋಗ್ಬಿಟ್ಟ ಅವನು ಅಷ್ಟೇ. ಸೊ ಇದು ಏನಂದರೆ, ಇದನ್ನು ಚೆನ್ನಾಗಿ ಯಾರು ಹಿಡ್ಕೊಂಡವ್ರೆ ಅವ್ರು ಹಿಡ್ಕೊಂಡವ್ರೆ. ಪುಷ್ಪ 2ನೂ ಓಡ್ತು, ಪುಷ್ಪನೂ ಓಡ್ತು. ಎರಡರಲ್ಲೂ ಅವನು ನೆಗೆಟಿವೇ ಇರ್ತಾನೆ, ಪಾಸಿಟಿವ್ ಅಂತೂ ಇರೋಲ್ಲ ಅಲ್ವಾ? ಹೀರೋಯಿನ್ ಕ್ಯಾರೆಕ್ಟರ್ ಅಂದರೆ ಹೆಂಗಿರ್ಬೇಕು, ಹೆಂಗಿದೆ ಅದು? ಪುಷ್ಪನಲ್ಲೇ ತಗೊಳ್ಳಿ. ಈ ಥರ ತಾನೇ ಇತ್ತು ಉಪೇಂದ್ರದೆಲ್ಲ. ಉಪೇಂದ್ರ ಎಲ್ಲ ಹೆಂಗಿತ್ತು, ಓಮ್ ಹೆಂಗಿತ್ತು ತಗೊಳ್ಳಿ. ನೆಗೆಟಿವ್ ಥರ ಕ್ಯಾರೆಕ್ಟರ್ ತಾನೆ. ಸೊ ನೆಗೆಟಿವ್ ಥರ ಕ್ಯಾರೆಕ್ಟರ್ ಜನಗಳು ಇಷ್ಟಪಡೋದು ಹ್ಯಾಸ್ ಬಿಕಮ್ ವಾಟ್ ಡು ವಿ ಸೇ, ರಾವಣನನ್ನು ಹೊಡೆಯೋದಕ್ಕಿಂತಲೂ ಅದು ಓಕೆ, ಅದು ರಾವಣ ಹೊಡೆಯೋದು ರೆಗ್ಯುಲರು. ಈಗ ರಾಮನ್ ಹೆಂಗೆ ಹೊಡೆಯೋದು ಅಂತ ಅಲ್ಲಿಗೆ ಬಂದು ಕೂತ್ಕೊಂಡ್ಬಿಟ್ವಿ ನಮ್ಮ ಥಾಟ್ ಪ್ರೊಸೆಸ್ಸಲ್ಲಿ. ನಾವು ಸಮಾಜವನ್ನು ಹೆಂಗೆ ಕಟ್ಕೊಂಡು ಬಂದ್ವಿ, ಸೈಕಾಲಜಿಕಲಿ ಹೆಂಗೆ ಕಟ್ಕೊಂಡು ಬಂದ್ವಿ ಅಂದರೆ ಅದಕ್ಕೆ ಕಾರಣ ನಾವುಗಳು ಸಿನಿಮಾದವರು ಆಗಿರ್ಬೋದು, ವಾತಾವರಣ ಆಗಿರ್ಬೋದು, ರಾಜಕೀಯ ಸಿಸ್ಟಮ್ ವ್ಯವಸ್ಥೆ ಆಗಿರ್ಬೋದು, ಮೀಡಿಯಾ ಆಗಿರ್ಬೋದು, ಎಲ್ಲರಿಗೂ ಅವ್ರದ್ದೇ ಆದ ಕಂಪಲ್ಷನ್ಸ್. ಅವ್ರ ಕಂಟ್ರೋಲಲ್ಲಿಲ್ಲ. ಎವ್ರಿಬಡಿ ಈಸ್ ಇನ್ ದ ಕಂಟ್ರೋಲ್ ಆಫ್ ಎ ಸಿಸ್ಟಮ್. ದ ಸಿಸ್ಟಮ್ ಈಸ್ ರನ್ ಬೈ ಮನಿ ರೂಲ್ಸ್ ಎವ್ರಿಥಿಂಗ್. ಹಣ ಮಾಡಬೇಕು, ಹಣ ಮಾಡಲಿಲ್ಲ ಅಂದರೆ ಯಾವ್ದು ನಿಲ್ಲುತ್ತೆ? ಬಂಗಾರದ ಮನುಷ್ಯ ಮಾಡಿದ್ರೆ ಇವತ್ತು ಓಡತ್ತಾ? ಅಷ್ಟೇ ತಾನೇ ವಿಚಾರ. ಸೊ ಈಗ ನಮ್ಮ ಮಾರ್ಕೆಟ್ಗೆ ನಾವು ಊಟ ಹಾಕ್ಬೇಕು ಅಂದರೆ ಅವ್ರು ಏನು ತಿಂತಾರೆ ಅದನ್ನು ಹಾಕ್ಬೇಕು. ಅಲ್ಲಿಗೆ ಬಂದು ನಿಂತ್ಕೊಂಡಿದ್ದೀವಿ. ಸೊ ನೆಗೆಟಿವ್ ಕ್ಯಾರೆಕ್ಟ್ರು, ನೆಗೆಟಿವ್ ಕತೆ, ನೆಗೆಟಿವ್ ಇದ್ರೇ ಇಷ್ಟ ಆಗುತ್ತೆ ಅಂತ ಅಲ್ಲಿಗೆ ಬಂದು ನಿಂತಿದ್ದೀವಿ. ಇಲ್ಲಿ ಕಥೆಯಲ್ಲಿ ಏನು ಹೇಳೋಕೆ ಹೋಗ್ತಿದ್ರು, ನೆಗೆಟಿವು, ಪಾಸಿಟಿವು, ಗುಡ್ಡು, ಬ್ಯಾಡು, ಅಗ್ಲಿ ಎಲ್ಲ ಇರೋದು ನಿನ್ನ ತಲೆ ಒಳಗಡೆ. ಅದರಲ್ಲಿ ನೀನು ಏನು ಬೇಕು ಅದನ್ನು ಹೊರಗೆ ನೀನೇ ತೆಗಿಬೇಕೇ ಹೊರತು ಇನ್ನೊಬ್ಬ ಬಂದು ಮಾಡ್ತಾನೆ. ಸಮಾಜದಲ್ಲೇ ಆಗಲಿ, ನಿನ್ನಲ್ಲೇ ಆಗಲಿ, ಸಮಾಜದಲ್ಲೇ ಆಗಲಿ, ನನ್ನ ವೈಯಕ್ತಿಕ ಬದುಕಿನಲ್ಲೇ ಆಗಲಿ, ಏನಾದ್ರು ಆಗಬೇಕು ಅಂದರೆ ಇನ್ನೊಬ್ಬ ಮಾಡಲ್ಲ, ನಾನೇ ಮಾಡ್ಕೋಬೇಕು. ನಾನೇ ಅದನ್ನು ಬಂದು ಇದರಿಂದ ಹೊರಗಡೆ ಬರೋದಕ್ಕೆ ನಾನೇ ಬರಬೇಕು ಅನ್ನೋ ಒಂದು ಜಾಗೃತಿ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಅವರು. ಅದು ಇಡೀ ಪಿಕ್ಚರಲ್ಲಿ ಡೈರೆಕ್ಟ್ರ್ ಕೊನೆಯಲ್ಲಿ ಹೇಳ್ತಾನಲ್ಲ, ನನ್ನ ಉದ್ದೇಶ ಅದಲ್ಲ ಅಂತಾನಲ್ಲ. ನಿನ್ನ ಕ್ಯಾರೆಕ್ಟರ್ ರೀತಿ ಬಿಹೇವ್ ಮಾಡೋದು ನನಗೆ ಬೇಕಿರಲಿಲ್ಲ, ನೀನೇ ಕಂಟ್ರೋಲ್ಗೆ ತೊಗೊಂಡಿದ್ಯಾ ಕತೆನ ಅಂತ. ದ್ಯಾಟ್ ಇಸ್ ಹೌ. ಅದೇ ಭಸ್ಮಾಸುರ, ಅದೇ AI. ಈಗ ಅಲ್ಲಿ ಕತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲಿಗೆ ಹೋಗಿ ನಿಂತಿದೆ ಈಗ. ಕೊನೆಗೆ ಅದು ಏನು ಮಾಡುತ್ತೆ, ಕ್ರಿಯೇಟರ್ನ ಕಿತ್ತು ಬಿಸಾಕ್ತದೆ. ಭಸ್ಮಾಸುರನಿಗೆ ಶಿವ ವರ ಕೊಟ್ಟಿದ ಮೇಲೆ ಶಿವನ ಮೇಲೆ ಅವ್ನು ಪ್ರಯತ್ನ ಮಾಡ್ದ ಅಂತ ಆಯ್ತಲ್ಲ, ಅದು ಸುಮ್ಮನೆ ಕತೆ ಮಾಡೋದಲ್ಲ ಹಿಂದಿನ ಕಾಲದವರು. ಡಿಕೋಡ್ ಮಾಡಿ ಅದನ್ನು ಮುಂದೆ ಬರುತ್ತದು. ಇನ್ನೊಂದು 10-15 ವರ್ಷದಲ್ಲಿ ಆ್ಯಕ್ಚುಲಿ ಉಪ್ಪಿ ತೋರಿಸಿದ ಬನಾನ ಅಲ್ಲ, AI ಬರ್ತದೆ. AI ಬಂದರೆ ಯಾರಿಗೂ ಕೆಲಸ ಇಲ್ಲ. ಗೌರಿ ಶಕ್ಕಿ ಫೋಟೋ ತೊಗೊಳುತ್ತೆ, ಇಂಟರ್ವ್ಯೂ ಅದೇ ಮಾಡುತ್ತೆ. ಗೌರಿ ಶಕ್ಕಿನ ಅದು ಹಾಕ್ಬಿಡ, ಗೌರಿ ಶಕ್ಕಿನೇ ಬೇಕಿಲ್ಲ ಅದಕ್ಕೆ, ಮುರಳಿ ಮೋಹನೇ ಬೇಕಿಲ್ಲ. ಮುರಳಿ ಮೋಹನ್ ಹಿಂಗೆ ಮಾತಾಡ್ತಾರೆ ಅಂತ ಒಂದು ಲೆಂತ್ ಕೊಟ್ಬಿಟ್ರೆ ಅದೇ ಫುಲ್ ಮಾತಾಡ್ಕೊಂಡು ಹೋಗ್ಬಿಡ್ತದೆ. ಅಲ್ಲಿಗೆ ಹೋಗಿ ನಿಂತ್ಕೊಂಡ್ಬಿಟ್ರೆ ಟೆಕ್ನಾಲಜಿ, ಮನುಷ್ಯನ ಕೆಲಸ ಏನಿದೆ? ಮನುಷ್ಯ ಏನು ಮಾಡೋದು? ಪೆಟ್ರೋಲ್ ಬಂಕಲ್ಲೂ ಬೇಡ, ಎಲ್ಲೂ ಕೆಲಸ ಇಲ್ದಂಗೆ ಮಾಡ್ಕೊಂಡ್ಬಿಡ್ತಾನೆ ಸರ್. ಯಾವುದಕ್ಕೂ ಬೇಕಿಲ್ಲ ಸರ್. ಬ್ಯಾಂಕು ಗಿಂಕು ಎಲ್ಲ ಅದೇ ಮಾಡ್ಕೊಂಡು ಹೋಗುತ್ತೆ ಅಂದಾಗ ಇವ್ನು ಏನು ಮಾಡಬೇಕು? ಹಿಡ್ಕೊಂಬಿಟ್ಟು ಬ್ರೋ ಚೆನ್ನಾಗಿದೆ ಬ್ರೋ ಅನ್ಬೇಕಷ್ಟೇ. ಅವನು ಯಾವುದಾದ್ರು ಒಂದು ಟ್ಯಾಂಕ್ ಮೇಲೆ ಕೂತ್ಬಿಟ್ಟು ಸ್ಮಶಾನ ನೋಡಿಕೊಂಡು ನಾವು ಫುಲ್ ಸೇಫು ಬ್ರೋ ಅಂದ್ಕೊಂಡು ನಾವುಗಳಿರ್ಬೇಕಾಗತ್ತೆ. ಅದನ್ನೇ ಅವ್ರು ಹೇಳಿರೋದು. UI ಅಂದ AI ಬಂದರೆ ನಿಮ್ಮ ಕತೆ ಇಷ್ಟೇ. ಅದು ಒಂದು ಸಟೈರಾಗಿ ಹಂಗೆ ಹಾಕಿದ್ದಾರೆ. ಅರ್ಥವಾಗದೇ ಇರೋದೇನಿಲ್ಲ ಪಿಕ್ಚರಲ್ಲಿ. ಈ ಪರ್ಸೆಪ್ಷನ್ ಇದು ಬ್ರೈನ್ ಒಳಗಡೆ ನಡೆಯೋ ಕತೆ, ನಮ್ಮ ಬ್ರೈನ್ ಒಳಗಡೆ ನಡೆಯೋ ಕತೆ ಅಂತ ನೋಡಿ ನಾವು ಅದರಿಂದ ಹೊರಗಡೆ ಬರೋದು ಹೆಂಗೆ ಅನ್ನೋ ಪ್ರಯತ್ನವನ್ನು ಮಾಡಬೇಕು ಅಂತ ನೋಡಿದಾಗ ಸಿನಿಮಾನ ಪ್ರತಿಯೊಂದು ಚೆನ್ನಾಗಿ ಕಾಣುತ್ತೆ. ಆ ಒದ್ದಾಡ್ತಾ ಇರೋದು, ಇದು ಸೆಟ್ಟು, ತಾಯಿ ಹಿಂಗೆ ಕೂತಿರೋದು, ಎಲ್ಲದಕ್ಕೂ ಇನ್ನೊಂದು ಮೀನಿಂಗ್ ಬರುತ್ತೆ. ಅದನ್ನು ಕ್ಲಿಯರಾಗಿ ತೋರಿಸಿದ್ದಾರೆ. ತಾಯಿನ ರೇಪ್ ಮಾಡ್ತಾರೆ ಅಂತ. ಅದು ಯಾರೋ ಬಂದು 4 ಜನ ರೇಪ್ ಮಾಡೋದು ಏನು ಸರ್ ಅಂದರು. ಸ್ವಾಮಿ, ರೇಪ್ ಅಲ್ರಿ ಅದು. ಡೋಂಟ್ ಟೇಕ್ ಇಟ್ ಇನ್ ಪ್ರಾಕ್ಟಿಕಲ್ ಸೆನ್ಸ್. ಇಟ್ ಈಸ್ ಪ್ರಕೃತಿ ಮೇಲೆ ಇವರು ಮಾಡ್ತಾ ಇರೋದು. ಇಂಡಿಯಾ ರಷ್ಯಾ ಇದು ಅಮೇರಿಕಾ ರಷ್ಯಾ ವಾರ್ ಮಾಡಿಕೊಂಡು ನಮ್ಮನ್ನು ಚಿತ್ರಾನ್ನ ಮಾಡೋದು, ಇದನ್ನೆಲ್ಲ ಹೇಳಿದಾನೆ ಅವನು. ಬಿಕಾಸ್ ವಿ ಅವೇರ್ ಆಫ್ ವಾಟ್ ಈಸ್ ಹ್ಯಾಪನಿಂಗ್ ಅರೌಂಡ್ ಯು.
ನನ್ನ ಅಕ್ಕಪಕ್ಕ ಏನಾಗ್ತಿದೆ ನನಗೇನಿಲ್ಲ ಬಿಡಪ್ಪ ಗುರು ನೋಡು ಬ್ರೋ ಅಂತಿದ್ದೆ ಅಷ್ಟೇ ಬ್ರೋ ಅಂತ ಆಗ್ಬಿಡುತ್ತೆ ಅನ್ನೋದು ಮೂಲ ಉದ್ದೇಶ. ಅವ್ರು ಮಂಗಳ ಗ್ರಹಕ್ಕೆ ಹೋಗೋಣ ಅಂತೇಳಿ ಇವ್ನು ಚರಂಡಿಲಿ ಬೆಳಿತಾನೆ ಅಷ್ಟೇ 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 ಅಷ್ಟೇ. ಮಂಗಳ ಗ್ರಹಕ್ಕೆ ಹೋಗೋದು ಎಲ್ಲಿಗೆ ಹೋದ್ಮೇಲೆ ಏನಾಗತ್ತೆ ಅದು ಒಂದು ಹಂಗಂದ್ರೆ ಅದು ಮಾಡಬಾರ್ದ ಅಂತಲ್ಲ. ರೋಡ್ಗಳು ಚೆನ್ನಾಗಿಲ್ಲ, ಫುಟ್ಪಾತ್ಗಳು ಚೆನ್ನಾಗಿಲ್ಲ, ಯಾವುದು ಚೆನ್ನಾಗಿಲ್ಲ, ಯಾವುದಕ್ಕೂ ನಾವು ರಿಯಾಕ್ಟ್ ಮಾಡಲ್ಲ ಅಂದರೆ, ನಮ್ಗೆ ಅದಕ್ಕೂ ಆಗಲ್ಲ ಅಂದರೆ, ಜಸ್ಟ್ ಥಿಂಕ್ ಅಬೌಟ್ ಇಟ್ ಸರ್. ಎಷ್ಟು ಇನ್ಸೆನ್ಸಿಟಿವ್ ಆಗ್ಬಿಟ್ಟಿದ್ದೀವಿ ನಾವು ಅಂದರೆ, ಎಷ್ಟು ಕರಪ್ಟ್ ಆಗ್ಬಿಟ್ಟಿದೆ ಸಿಸ್ಟಮ್ಮು ಅಂದರೆ, ನಾನು ಯಾವಾಗಲೂ ನಿಮ್ಮ ಹತ್ರನೇ ಮಾತಾಡೋಣ ಅಂತಿದ್ದೆ. ಕರಪ್ಷನ್ ಈಸ್ ನಾಟ್ ಎನ್ ಇಶ್ಯೂ ಅಂತ. ಈ ದೇಶದಲ್ಲಿ ಕರಪ್ಷನ್ ಅನ್ನೋದು ಇಶ್ಯೂನೂ ಅಲ್ಲ ಸರ್. ಒಂದು ಸಣ್ಣ ಫ್ಯಾಮಿಲಿ ಟ್ರೀ ಮಾಡ್ಕೋಬೇಕು ಅಂತ ಹೋದೆ ಸರ್. ಫ್ಯಾಮಿಲಿ ಟ್ರೀ, ನಮ್ಮಪ್ಪ ಇವರೇ ನಮ್ಮಪ್ಪ ಇವರೇ ನಮ್ಮಮ್ಮ, ನಾನು ಹೇಳ್ಕೊಳ್ಳೋಕ್ಕೆ ಒಬ್ಬ ಸೈನ್ ಮಾಡ್ಬೇಕಲ್ಲ ಸರ್. 5,000 ಕೇಳ್ತಾನೆ ಸರ್ ಒಬ್ಬ. ಒಂದು ಏನೋ ಅವರೊಂದು ಮಿಸ್ಟೇಕ್ ಮಾಡಿರ್ತಾರೆ ಸರ್. ಒಂದು ಪ್ರಾಪರ್ಟಿ ನನ್ನ ಸಿಸ್ಟರು ನಾನು ಅಂಡ್ ನನ್ನ ಹೆಸರು ಎಸ್ ಮುರಳಿ ಅಂತ ಹಾಕಿದ್ದಾರೆ ಅನ್ಕೊಳ್ಳಿ ಸರ್. ಈ ಅಂಡ್ ಹಾಕಬಾರ್ದಾಗಿತ್ತು, ಸಪ್ರೇಟಾಗಿ ಹಾಕಿದ್ರೆ ಸಪ್ರೇಟ್ ಖಾತಾ. ಅವರು ಅಂಡ್ ಹಾಕಿರೋದು ಅವರು. ಅದನ್ನು ಸರಿ ಮಾಡೋಕ್ಕೆ ಕಂಪ್ಯೂಟ್ರಲ್ಲಿ ಎಷ್ಟಾಗಿರ್ಬೋದು ಬಾಯ್ಬಿಟ್ಟು ಹೇಳಂಗಿಲ್ಲ ನಾನು ಆ ರೇಟನ್ನು. ವ್ಯವಸ್ಥೆ ಪೂರ್ತಿ ಹಂಗಾಗೋಗ್ಬಿಟ್ಟಿದೆ. ಏನು ಕೇಳಿದ್ರು ಏನು ಮಾಡಿದ್ರು, ಕೆಮ್ಮು ಬೇಕಾ ವೆರಿ ಗುಡ್ 10 ರೂಪಾಯಿ, ಉಗಿದು ಬೇಕಾ ವೆರಿ ಗುಡ್ ತಗೋ 50 ರೂಪಾಯಿ, ಒರೆಸ್ಬೇಕಾ 50 ರೂಪಾಯಿ, ಎಲ್ಲದಕ್ಕೂ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದಾರೆ ಸರ್. ಆ್ಯಂಡ್ ನೋಬಡಿ ಈಸ್ ಬಾದರ್ಡ್ ಅಬೌಟ್ ಇಟ್. ಎಲ್ಲ ಹೆಂಗಾಗ್ಬಿಟ್ಟಿದ್ದಾರೆ ಅಂದರೆ ವ್ಯವಸ್ಥೆ ಒಳಗೆ ಸರ್. ಯಾರಾದರೂ ಮಾಡ್ಕೊಂಬನ್ನಿ ಸರ್ ಡ್ರೈವಿಂಗ್ ಲೈಸೆನ್ಸನ್ನ. ಏನು ರೇಟ್ ಇದೆಯೋ ಆ ರೇಟ್ಗೆ ನಿಮ್ಮನ್ನು ನೀವು 1 ವಾರ 10 ದಿವಸ ಹೋಗ್ಬೇಕು. ಅದೇ ಕಡೆ ಕರೆಕ್ಟಾಗಿ ಕೊಟ್ಬಿಟ್ರೆ ನೀವು ಹೋಗ್ಬಿಟ್ಟು ಹಿಂಗೆ ತೋರಿಸ್ಬಿಟ್ಟು ಆ ಫೋಟೋ ತೆಗೆಸ್ಬಿಟ್ಮೇಲೆ ನಿಮ್ಮ ಮನೆಗೆ ಕಳಿಸ್ಬಿಡ್ತಾರೆ. ಅದನ್ನು ಕೇಳ್ತಾರೆ 3 ವರ್ಷಕ್ಕೆ ಬೇಕಾ 5 ವರ್ಷಕ್ಕೆ ಬೇಕಾ ಅಂತ. 3ಕ್ಕಾದರೆ ಇಷ್ಟು, 5ಕ್ಕೆ ಇಷ್ಟು ಅಂತಾರೆ. ಅಂದರೆ ನಮಗೆಲ್ಲಿ ಎಲ್ಲ ವ್ಯವಸ್ಥೆ ಪೂರ್ತಿ ಎಷ್ಟು ಕೆಡಿಸ್ಕೊಂಡಿದ್ದೀವಿ. ರೋಡುಗಳು ನೋಡಿದ್ರೆ ಹಳ್ಳ ಬಿಬ್ಬಿ, ಆ ರೋಡ್ಗೆ ದುಡ್ಡು ಹಾಕಿದ್ದೀವಲ್ವಾ, ಅದು ಯಾಕೆ ಅದು 1 ವರ್ಷವೂ ಇರೋಲ್ಲ. ಇವತ್ತು ಬೆಳಗ್ಗೆ ಬರೋವಾಗ ಒಂದು ಲಾರಿ ಒಳಗಡೆ ಟಾರ್ ಹಾಕ್ತಾ ಬಂತಿದ್ರು ಹಳ್ಳ ಮುಚ್ಚೋಕ್ಕೆ. ಈ ಕಡೆಯಿಂದ ಅವ್ನು ಆಟಕ್ಕೆ ಹಂಗೆ ಹೋಗ್ತಿದ್ದಂಗೆ ಈ ಕಡೆಯಿಂದ ಒಂದು ಲಾರಿ ಮೇಲೆ ಹೋಗೋದು ಚೆಂಗ್ ಅಂತ. ಅವನ ಪ್ರಕಾರ ಅವ್ನು ಹಾಕ್ಬಿಟ್ಟು ಫೋಟೋ ತಗೊಂಡು ಹೊಟ್ಟೋದ. ಇವನ ಪ್ರಕಾರ ಇವನು ಬಂದು ಒಂದು ಮುರಿದ್ಬಿಟ್ಟು ಹೊಟ್ಟೋದ. ರೋಡ್ ಹಂಗೆ ಇರುತ್ತೆ. ಇದು ಯಾಕೆ ಹಿಂಗೆ ಆಗ್ತಿದೆ ಅಂದರೆ, ಯಾರೋ ಒಬ್ಬ ಬರ್ತಾನೆ ನಮ್ಮನ್ನು ಕಾಪಾಡ್ತಾನೆ ಅಂತ, ಯಾರೋ ಒಬ್ಬ ನಮ್ಮನ್ನು ಲೀಡ್ ಮಾಡ್ತಾನೆ, ಯಾರೋ ಒಬ್ಬ ನಮ್ಮನ್ನು ಉದ್ಧಾರ ಮಾಡಿಬಿಡ್ತಾನೆ. ಯಾರೋ ಒಬ್ಬ ಬಂದು ನಮ್ಮನ್ನು ಉದ್ಧಾರ ಮಾಡಲ್ಲ. ನೀವು ಉದ್ಧಾರ ಆಗಬೇಕು ಅಂದರೆ ನೀವೇ ರೆಸ್ಪಾನ್ಸಿಬಲ್ ಆಗಿ ರೆಸ್ಪಾಂಡ್ ಮಾಡಿದ್ರೆ ಸರಿ ಅಂತ. ಬಟ್ ಇಡೀ ಜನ ಯಾವ ಮೂಡಲ್ಲಿದ್ದಾರೆ, ಮಕ್ಕಳನ್ನ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಹೆಂಗೆ ಮ್ಯಾನುಫ್ಯಾಕ್ಚರ್ ಮಾಡೋದು ಅದರಲ್ಲಿದ್ದಾರೆ. ಎಲ್ಲದು ಎವ್ರಿಬಡಿ ಪ್ರಿಪೇರಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಫಾರಿನ್ಗೆ ಎಕ್ಸ್ಪೋರ್ಟ್ ಮಾಡ್ಬಿಡ್ಬೇಕು ಮಗನ್ನ. ದುಡ್ಡು ಹೆಂಗೆ ಮಾಡೋದು ಅನ್ನೋದ್ರಲ್ಲಿ ಫಾರಿನ್ಗೆ ಎಕ್ಸ್ಪೋರ್ಟ್ ಮಾಡ್ಬಿಡ್ಬೇಕು ಮಗನ್ನ. ನನ್ನ ಮಗ ಆಸ್ಟ್ರೇಲಿಯಲ್ಲಿದ್ದಾನೆ, ನನ್ನ ಮಗ ಯುರೋಪಲ್ಲಿದ್ದಾನೆ, ನನ್ನ ಮಗ ಅಮೇರಿಕಲ್ಲಿದ್ದಾನೆ, ನಾನು ಎಲ್ಲಿದ್ದೀನಿ? ವೃದ್ಧಾಶ್ರಮದಲ್ಲಿದ್ದೀನಿ. ನಾನು ವೃದ್ಧಾಶ್ರಮದಲ್ಲಿದ್ದೀನಿ. ಬ್ರೋ ನೋಡು ಬ್ರೋ ನನ್ನ ಮಗ ಹೆಂಗಿದ್ದಾನೆ ನೋಡು ಬ್ರೋ ಅಮೇರಿಕ ಅಂತಿದ್ದೀನಿ. ನಾನು ವೃದ್ಧಾಶ್ರಮದಲ್ಲಿದ್ದೀನಿ. ದಟ್ ಈಸ್ ದಿ ಅಂಡರ್ ಕರೆಂಟ್ ಅವನು ಹೇಳಿರೋದು ಆ ಕಥೆಯಲ್ಲಿ. ಆದ್ದರಿಂದ ಅದು ಹೆಂಗೆ ರುಚಿ ಹಿಡಿಸುತ್ತೆ. ಕೆಲವರು ರುಚಿ ಹಿಡಿಸಲ್ಲ. ಯಾರೋ ಒಬ್ಬ ಹೇಳ್ತಿದ್ದ, ನಮ್ಮ ಫ್ರೆಂಡ್ ಒಬ್ರು ಹೇಳಿದ್ರು, ಯಾರೋ ಒಬ್ಬ ಪಿಕ್ಚರ್ ನೋಡ್ಕೊಂಬಂದಂತೆ. ಸರ್ ಮನೆಗೆ ಹೋದರೆ ಅಪ್ಪ ಅಮ್ಮ ಬುದ್ಧಿ ಹೇಳ್ತಾರೆ ಸರ್, ಆ ರೂಮ್ಗೆ ಹೋದರೆ ಅಣ್ಣ ಬುದ್ಧಿ ಹೇಳ್ತಾನೆ, ಈ ರೂಮ್ಗೆ ಹೋದರೆ ಅಕ್ಕ ಬುದ್ಧಿ ಹೇಳ್ತಾರೆ ಸರ್, ಇವ್ರ ಸವಾಸ ಬೇಡ ಎಂಟರ್ಟೈನ್ಮೆಂಟ್ ಹೇಳೋ ಅಂತ ಬಂದರೆ ಇಲ್ಲೂ ಬುದ್ಧಿ ಹೇಳ್ತಾರಲ್ಲ ಸರ್ ಅಂತ. ಸೊ ವಾಟ್ ಟು ಡೂ? ಬುದ್ಧಿ ಹೇಳೋದು ಬೇಡ ನನಗೆ, ಡೋಂಟ್ ಗಿವ್ ಮಿ ಅಡ್ವೈಸ್ ಅಂತ ಅಲ್ಲಿಗೆ ಬಂದು ನಿಂತಿದ್ದಾರೆ. ಸೊ ದಿಸ್ ಈಸ್ ಫಾರ್ ವೈಸ್ ಪೀಪಲ್. ಅಡ್ವೈಸ್ ಇಸ್ ಫಾರ್ ವೈಸ್ ಪೀಪಲ್. ಸೊ ಇಫ್ ಯು ಏನಕ್ಕೆ ಅವನು ಅದನ್ನು ಸಟೈರಾಗಿ ಹೇಳಿದ್ದಾನೆ, ಕಾಮಿಡಿಯಾಗಿ ಹೇಳಿದ್ದಾನೆ, ತುಂಬ ಚೆನ್ನಾಗಿ ಇದು ಮಾಡಿದ್ದಾನೆ. ಮೇ ಬಿ ಇನ್ನೊಂಚೂರು ಎಂಟರ್ಟೈನಿಂಗ್ ಆಗಿ ಒಂದು ಸ್ವಲ್ಪ ಮಜವಾಗಿ ಏನಾದ್ರು ಒಂದಷ್ಟು ಸೀನ್ಗಳು ಮಾಡ್ಕೋಬೋದಾಗಿತ್ತೇನೋ ಅಷ್ಟೊಂದು ಬಿಟ್ಟರೆ ಇಟ್ ಹ್ಯಾಸ್ ಗಾಟ್ ಎ ಗುಡ್ ಉದ್ದೇಶ ಚೆನ್ನಾಗಿರೋದ್ರಿಂದ ಇಟ್ ಶುಡ್ ರೀಚ್ ಪೀಪಲ್. ಒಂದು ಸಲ ನೋಡಿ ಆಮೇಲೆ ಚೆನ್ನಾಗಿಲ್ಲ ಹೇಳಿ. ಇವ್ರು ಹೇಳೋ ಮಾತನ್ನು ಕೇಳಬೇಡಿ. ಯಾಕೆಂದರೆ ಈ ಸಿನಿಮಾ ಸಾಮಾನ್ಯದವ್ರಿಗೆ ಅರ್ಥ ಆಗಲ್ಲ. ಅವ್ರು ಬಂದಿರೋದೇ ಬೇರೆ ಏನೋ ನೋಡೋಕೆ ಬಂದಿದ್ದಾರೆ. ಅವ್ರು ಬೇರೆ ಅವ್ರ ದೇಶದಲ್ಲಿ ಬಂದಿರ್ತಾರೆ. ಸೊ ಅವ್ರು ನೋಡಬೇಕಾಗಿದ್ದು ಇಲ್ಲ. ಹಾಗಂದ ತಕ್ಷಣ ಇದು ಊಟ ಅಲ್ಲ ಅಂತಲ್ಲ. ಅವ್ನಿಗೆ ಬೇಕಾಗಿದ್ದು ಯಾವುದೋ ಚಿಕನೋ ಮಟನೋ ಬೇಕಿತ್ತು. ಇಲ್ಲೇನೋ ಒಂದು ಒಳ್ಳೆ ಇದೀನಿ ಬೇರೆ ಥರ ಊಟ ಇದೆ ನೋಡಿ. ಈ ಊಟ ಆರೋಗ್ಯಕರ ಊಟ. ಇಟ್ಸ್ ಗುಡ್. ಯು ಕ್ಯಾನ್ ಸಿ. ಇವತ್ತಿನ ದಿವಸ ಫ್ಯಾಮಿಲಿ ಜೊತೆ ಸಿನಿಮಾಗಳು ನೋಡೋದೇ ಕಷ್ಟ. ಇದರಲ್ಲಿ ನೋಡ್ಬೋದಲ್ಲ, ಹಾಗಿದೆ ಸಿನಿಮಾ.
ನನಗಂತೂ ಫ್ಯಾಮಿಲಿ ಜೊತೆ ನೋಡ್ತಾರ ಜನ ಅನ್ನೋದ್ರ ಬಗ್ಗೆ ಡೌಟ್ ಸರ್. ಯಾಕೆಂದರೆ ಯೂಶ್ವಲಿ ಅಂದರೆ ಈಗ ನೀವು ಫ್ಯಾನ್ಸ್ ಅಂತ ತೊಗೊಂಡ್ರೆ ಉಪೇಂದ್ರ ಫ್ಯಾನ್ಸ್ ನಲ್ಲಿ ಹೆಣ್ಮಕ್ಳು ಕಡಿಮೆ ಇರ್ಬೋದು ಅಂತ ನನ್ನ ಒಂದು ಅಸಂಪ್ಷನ್. ಇಲ್ಲ, ನನಗೂ ಅದೇ ಮೊದಲಿತ್ತು. ಅಂದರೆ ನೀವು ನಿಮ್ಮ ಥಾಟ್ ಪ್ರೊಸೆಸ್ ನನಗೆ ಆಫ್ಟರ್ ಎ ಇತ್ತು. ಎ ಆದಮೇಲೆ ನಾನು ಅಂದ್ಕೊಂಡೆ ಅದರಲ್ಲೆಲ್ಲ ತುಂಬ ಹೆಂಗೆ ಹುಡುಗಿಯರನ್ನ ಬೈಯೋದು, ಹೀರೋಯಿನ್ನ ಬೈಯೋದೆಲ್ಲ ಇದೆಯಲ್ಲ. ಸೊ ಅದರಿಂದ ಮೋಸ್ಟ್ಲಿ ಹುಡುಗಿರು ಇರೋಲ್ಲ ಫ್ಯಾನ್ಸು, ಬರೀ ಇವರೇ ರಿಪೀಟ್ಗಳೇ ಜಾಸ್ತಿ ಆಗ್ಬಿಟ್ಟು ಪಿಕ್ಚರು ಹಂಗಾಗಿರ್ಬೋದು. ಬಟ್ ಉಪೇಂದ್ರ ಮಾಡೋದಕ್ಕೂ ಹೇಗೂ ಮಧ್ಯೆ ಹುಚ್ಚು ಥರ ಪ್ರೀತಿ ಮಾಡ್ತಾ ಇದ್ದಿದ್ದು ಹುಡುಗಿರು ನೋಡಿದ್ದೀನಿ ನಾನು ಇವ್ರಿಗೆ, ಉಪೇಂದ್ರಗೆ. ಸರ್ ಇವ್ರ ಆಫೀಸ್ ಮುಂದೆ ಬೆಳಗ್ಗೆ ಬಂದು ಅವಳ ಬರ್ತ್ಡೇಗೋ ಯಾರೋ ಹುಡುಗಿ ತೊಗೊಂಬಂದು ಫಿಶ್ ಟ್ಯಾಂಕ್ ಇಟ್ಬಿಟ್ಟು ಫ್ಲವರು ಇವರೆಲ್ಲ ಇಟ್ಬಿಟ್ಟು ಒಂದು ಆ ದಿವಸ ಕರೆದು ಬುದ್ಧಿ ಹೇಳಿ, ಏನಮ್ಮ ಹುಚ್ಚ ನಿನಗೆ, ಅವ್ರು ಸಿನಿಮಾ ಮಾಡ್ಕೋತಿದ್ದಾರೆ, ಅವ್ರು ಮುಂದಕ್ಕೆ ಹೋಗಲಿ, ಅವ್ರು ಚೆನ್ನಾಗಿರಲಿ, ನೀನು ರಕ್ತ ಎಲ್ಲ ಕುಯ್ಕೊಂಡು ಬರ್ದೆಲ್ಲ ಇಟ್ಟಿದ್ಯಲ್ಲ ಅಂತ, ಬೇಡ ಹೋಗಮ್ಮಂತ ಬೈದು ಕಳಿಸಿ ಬಿಡಿಸಿದೆ. ಆ ಥರ ಆವಾಗ ಅನ್ನಿಸ್ತು ನನಗೆ, ಈ ಥರ ಹುಡುಗಿರು ಇದ್ದಾರೆ ಅಂತ. ಇದು ಗಂಡು ಹೆಣ್ಣು ಇಲ್ಲ ಸರ್, ನಾವು ಅನ್ಕೋತೀವಿ ಹೆಣ್ಣು ಇಲ್ಲ ಹಿಂಗೆ, ಗಂಡೆಲ್ಲ ಇಲ್ಲ ಹಿಂಗೆ ಅನ್ನೋದು ಗಂಡಲ್ಲೂ ಇದ್ದಾರೆ ಹೆಣ್ಣಲ್ಲೂ ಇದ್ದಾರೆ, ಹಿಂಗೆ ಅನ್ನೋದು ಗಂಡಲ್ಲೂ ಇದ್ದಾರೆ ಹೆಣ್ಣಲ್ಲೂ ಇದ್ದಾರೆ. ಈ ಡಿವಿಷನ್ ಇದ್ದಿದ್ದು ಒಂದು 35-40 ವರ್ಷಕ್ಕೆ ಮುಂಚೆ ಹೆಂಗಸರು ಒಂಥರ ಇದ್ದಿದ್ದು, ಗಂಡಸರು ಒಂಥರ ಇತ್ತು. ಆಫ್ಟರ್ 2000 ಮೇ ಬಿ 2005-2010 ದ ಮೈಂಡ್ ಸೆಟ್ ಆಫ್ ಪೀಪಲ್ ಹೆಂಗಿದೆ ಅಂದರೆ, ಇಬ್ಬರು ಒಂದೇ ಥರನೇ ಎಜುಕೇಟೆಡ್ ಆಗಿದ್ದಾರೆ, ಇಬ್ಬರು ಒಂದೇ ಥರನೇ ಅನ್ಎಜುಕೇಟೆಡ್ ಆಗಿದ್ದಾರೆ, ಇಬ್ಬರು ಒಂದೇ ಥರನೇ ವರ್ಸ್ಟ್ ಆಗಿದ್ದಾರೆ, ಇಬ್ಬರು ಒಂದೇ ಥರನೇ ಒಳ್ಳೆಯವರಾಗಿದ್ದಾರೆ. ಇದು ಒಳ್ಳೆ ಯೋಚನೆ ನೀವು ಹೇಳಿದ್ದು, ಒಳ್ಳೆ ಥಾಟ್. ಕಮಿಂಗ್ ಬ್ಯಾಕ್ ಟು ಯುವ ಅಂದರೆ ಬಹುಶಃ ಇಷ್ಟು ಚೆನ್ನಾಗಿ ಬೇರೆ ಯಾರೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇವರು ಉಪೇಂದ್ರನೂ ಮುರಳಿ ಸರ್ ಗೊತ್ತು, ಆ ಕಥೆ ಎಲ್ಲಿಂದ ಶುರು ಆಯಿತು ಅನ್ನೋದು ಕೂಡ ಗೊತ್ತು, ಮತ್ತು ಅವರು ಇಡೀ ಸಿನಿಮಾಗಳ ಜರ್ನಿಯನ್ನು ಹತ್ತಿರದಿಂದ ನೋಡ್ಕೊಂಡು ಬಂದಿದ್ದಾರೆ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅವರಿಗೆ ಸಮಾಜ ಕೂಡ ಗೊತ್ತು, ಅಂದರೆ ಪ್ರಸ್ತುತ ಸಮಾಜ ಕೂಡ ಗೊತ್ತು. ಹೀಗಾಗಿ ತುಂಬ ಅದ್ಭುತವಾಗಿ ಮುರಳಿ ಸರ್ ಉಪೇಂದ್ರ ವ್ಯಕ್ತಿತ್ವವನ್ನು ಮತ್ತು ಯುವ ಸಿನಿಮಾನ ಅನಾಲಿಸಿಸ್ ಮಾಡಿದ್ದಾರೆ. ನಿಮಗೆ ಅನ್ನಿಸ್ತಂದು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಮುರಳಿ ಸರ್ ತುಂಬ ಧನ್ಯವಾದ ನಿಮಗೆ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕಾಗಿ, ಥ್ಯಾಂಕ್ ಯು ವೆರಿ ಮಚ್. ಸೊ ಇಷ್ಟು ಹೇಳ್ತಾ ಇದನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪ್ರಶ್ನೆಗಳಿದ್ದರೆ ಅಥವಾ ಅನುಮಾನಗಳಿದ್ದರೆ ಅಥವಾ ನಿಮಗೆ ಇಲ್ಲಿ ಒಪ್ಪಲ್ಲ ಇದು ನೀವು ಹೇಳಿ ತಪ್ಪು ಅಂತ ಇದ್ದರೂ ಕೂಡ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಟ್ ಅದಕ್ಕಿಂತ ಮುಖ್ಯವಾಗಿ ನೀವು ಬರೀ ರಿವ್ಯೂಗಳು ನೋಡಿಕೊಂಡು ಇಂಟರ್ವ್ಯೂಗಳು ನೋಡ್ಕೊಂಡು ಇರಬೇಡಿ, ಯುವ ಸಿನಿಮಾ ನೋಡಿ. ಅಂದರೆ ಕೆಲವೊಂದು ಸಿನಿಮಾಗಳನ್ನ ಯಾರು ಏನೇ ಹೇಳಿದರೂ ನೋಡಬೇಕು, ದಟ್ ಈಸ್ ಮೈ ಪ್ರಿನ್ಸಿಪಲ್. ಯಾರು ಏನೇ ಹೇಳಿದ್ರು ಕೂಡ ಕೆಲವೊಂದು ಸಿನಿಮಾಗಳು ಬರ್ತವೆ, ಅದು ಗೊತ್ತು ನನಗೆ ಈ ಸಿನಿಮಾ ಹಂಗಿದೆ ಅಂತ ಹೇಳಿ. ಐ ಡೋಂಟ್ ಲಿಸನ್ ಟು ಎನಿಬಡಿ. ನನ್ನ ಪ್ರಕಾರ ಈ ಸಿನಿಮಾ ಕೂಡ ಅದೇ ಥರದ್ದಿದೆ. ಅಂದರೆ ಏನಾಗುತ್ತೆ ಅಂದರೆ ಕೆಲವು ಡೈರೆಕ್ಟರ್ಸ್ಗಳು ಕೆಟ್ಟ ಸಿನಿಮಾ ಮಾಡಲ್ಲ, ಮಾಡ್ಬೋದು, ಹಿಟ್ ಮಾಡ್ಬೋದು, ಬಟ್ ಕೆಟ್ಟ ಸಿನಿಮಾ ಮಾಡಿರಲ್ಲ. ಈಗ ಏನಾಗುತ್ತೆ, ಒಬ್ಬ ಉಪೇಂದ್ರ ಅಂತ ಡೈರೆಕ್ಟ್ರು ಆಫ್ಟರ್ ಇಷ್ಟು ವರ್ಷ ಮಾಡಬೇಕಾದ್ರೆ ಒಂದು ಸಿನಿಮಾ ತಗೋಬೇಕಾದ್ರೆ ಅವ್ನಿಗೆ ಎಷ್ಟು ರಿಸ್ಕ್ ಇರುತ್ತೆ. ಈಗ ನಾವು ತಗೋಬೇಕು ಅನ್ನೋವಾಗಲೇ ಒಂದು 4 ತಿಂಗಳು ಚರ್ಚೆ ಆಗಿದೆ ಸರ್, ಅದು ಮಾಡೋಣ ಇದು ಮಾಡೋಣ. ಅಂದರೆ ಒಂದು ವ್ಯತ್ಯಾಸ ಏನಂದ್ರೆ ಆಗಿನ ಕಾಲದ ನಮಗೂ ಈಗಿನ ಕಾಲದ ನಮಗೂ ವ್ಯತ್ಯಾಸ ಏನು ಅಂತಂದರೆ, ನಾವು ಜಗಳ ಆಡಲ್ಲ ಈಗ, ಹಾಗೆಲ್ಲ ಹಂಗಲ್ಲ. ಜಗಳ ಆಡಿ ಗಲಾಟೆ ಮಾಡಿ ಡಬ್ಬ ಥರ ಇದೆ, ಕೆಟ್ಟದಾಗಿದೆ ಅಂತ ಹೇಳೋದು, ತಿರುಗಿ ಸೂಪರ್ ಆಗಿದೆ ಅನ್ನೋದು, ಅಂದರೆ ಟೋಟಲ್ ಬರ್ಸ್ಟ್ ಆಗ್ತಿದ್ವಿ. ಈಗ ಒಂದು ಸ್ವಲ್ಪ ಏನಂತಾರೆ ಕರಪ್ಟಾಗಿದ್ದೀವಿ, ಕರಪ್ಟಾಗಿ ಅದು ಕರೆಕ್ಟಾಗಿಲ್ಲ, ಇದು ಕರೆಕ್ಟಾಗಿ ಇದ್ದಂಗಿದೆ, ನೀನೇ ಯೋಚನೆ ಮಾಡು ಅನ್ನೋಕ್ಕೆ ಬಂದಿದ್ದೀವಿ ಇವಾಗ. ಈಗ ಏನು ಮಾಡ್ತಿದ್ದೀವಿ ಅಂದರೆ, ಆಗಲ್ಲ ನಮ್ಮದೇ ಅನ್ಕೋತಿದ್ವಿ, ಈಗ ನಿಮ್ಮದು ಅನ್ಕೋತೀವಿ, ಆ ಥರದಲ್ಲಿದೆ. ಬಟ್ ಒಬ್ಬ ಡೈರೆಕ್ಟ್ರ್, ಉಪೇಂದ್ರ ಅಂತ ಒಬ್ಬ ಡೈರೆಕ್ಟ್ರ್ ಸಿನಿಮಾ ಮಾಡ್ತಾ ಇದ್ದಾನೆ ಅನ್ನೋದೇ ಒಂದು ವಿಶೇಷದ ವಿಷಯ. ಈಗ ಏನಾಗುತ್ತೆ, ಇವರೆಲ್ಲ ಎಕ್ಸ್ಟ್ರಾರ್ಡಿನರಿ ಥಿಂಕರ್ಸು, ಎಕ್ಸ್ಟ್ರಾರ್ಡಿನರಿ ರೈಟರ್ಸು. ಸೊ ಇಂಥ ರೈಟರ್ಸ್ ಬಂದಾಗ ಔಟ್ ಆ್ಯಂಡ್ ಔಟ್ ನಾವು ರಿಜೆಕ್ಟ್ ಮಾಡಿಬಿಟ್ರೆ ಅವ್ರು ಬ್ಲಾಕ್ ಆಗಿಬಿಡ್ತಾರೆ. ಯಾಕೆಂದರೆ ಯಾಕೆ ಬ್ಲಾಕ್ ಆಗ್ತಾರೆ ಅಂದರೆ, ಅವ್ರನ್ನ ಬರೀ ಒಂದು ಅಭಿಮಾನಿಗಳಿಗೆ ಮಾತ್ರ ಸೀಮಿತವಾದ ನಿರ್ದೇಶಕ ಅಂತ ನಾವು ಅನ್ಕೋಬಾರ್ದು. ಅವ್ರ ಸಿನಿಮಾಗಳು ಅಭಿಮಾನಿಗಳು ಮಾಡಿದ್ದು ಯಾವಾಗ, ಅವರು ಆಫ್ಟರ್ ಎ ಅವ್ರಿಗೊಂದು ಅಭಿಮಾನ ಹುಡುಗಿಗಳು ಬಂದಿದ್ದು. ಎ ಬಂದಾಗ 1998-99 ಉಪೇಂದ್ರ ಬರೋಷ್ಟೊತ್ತಿಗೆ 2000 ಆಯಿತು. ಅಂದರೆ 2000 ವರ್ಷ ಆದಮೇಲೆ ಅವ್ರ ಅಭಿಮಾನಿಗಳನ್ನ ಲೆಕ್ಕ ಇಟ್ಕೊಂಡು ಮಾಡ್ತಾರೆ. ಅದು ಬಿಟ್ಟರೆ ನೆಕ್ಸ್ಟು ಆಡಿಯನ್ಸೇ ಇಟ್ಕೊಂಡಿದ್ದು. ಆಡಿಯನ್ಸ್ ಒಬ್ಬರು ಅಭಿಮಾನಿ ಒಂದು 2 ಬ್ಲಾಕ್ಗಳಾಗಿರುತ್ತಲ್ಲ ಸರ್. ಈಗ ಆಡಿಯನ್ಸ್ ಆದವನು ಅವ್ನು ಏನು ಬೇಕಾದ್ರೂ ರಿಯಾಕ್ಟ್ ಮಾಡ್ತಾನೆ, ಅಭಿಮಾನಿ ಆದವನು ಏನು ಮಾಡಿದ್ರು ಚೆನ್ನಾಗಿದೆ ಅಂತ. ಹಂಗೆ ಅದರಲ್ಲಿ ಇನ್ನೂ ಕಟ್ಟ ಅಭಿಮಾನಿ ಅವನು. ಹಿಂಗೊಂದು ವಿಷಯ ಹೇಳಲಿಲ್ಲ, ಒಬ್ಬ ಕಟ್ಟ ಅಭಿಮಾನಿ UI ನೋಡ್ಬಿಟ್ಟು 5 ನಿಮಿಷ ಹುಟ್ಟಿದ್ನಲ್ಲ ಸರ್ ಮುಂಚೆ, ಅವನು ಪಾಕಿಸ್ತಾನ ಸರ್. ಕರೆಕ್ಟಾಗಿ 12 ಗಂಟೆ ಹುಟ್ಟನಲ್ಲ ಸರ್, ಅವನು ಇಂಡಿಯಾ ಸರ್.
47 ಆಗಸ್ಟ್ 18 ಬಂತಲ್ಲ ಸರ್, 14ನೇ ತಾರೀಕು ರಾತ್ರಿ ಬಂದಿದ್ದು ಪಾಕಿಸ್ತಾನ ಸರ್, 15ನೇ ತಾರೀಕು ಬಂದಿದ್ದು ಇಂಡಿಯಾ ಸರ್. ಆದರೆ ಇಂಡಿಯಾನ ಪಾಕಿಸ್ತಾನ ಮಾಡಿದರೆ, ಪಾಕಿಸ್ತಾನ ಇಂಡಿಯಾ ಮಾಡಿ, ಇಡೀ ಪಿಕ್ಚರ್ ಪೂರ್ತಿ ಅದೇ ಸರ್ ಫೈಟು ಸರ್. ಅವನೇ ಒಂದು ಕಥೆ ಮಾಡಿ ಹೇಳ್ತಾನೆ ಸರ್, ಇದು ಇಂಡಿಯಾ ಪಾಕಿಸ್ತಾನ ಕತೆ, ನಾವು ಹಿಂಗೆ ಬಿಟ್ಟು ಅಂದರೆ ನಮ್ಮ ದೇಶ ಬ್ರೋ ಚೆನ್ನಾಗಿದೆ ಬ್ರೋ ಆಗ್ಬಿಡುತ್ತೆ ಅಂತಾನೆ. ಏನು ಮಾಡ್ತೀರ ಅಂದರೆ ಇವನು ಎಂಥ ಅಭಿಮಾನಿ ಆಗಿರ್ತಾನೆ ಗೊತ್ತವನು. ಇವನು ಇಂಥ ವ್ಯಕ್ತಿಗಳು ಯಾರು ಅಂದರೆ, ಉಪೇಂದ್ರ ನಕ್ಕರೆ ಅದಕ್ಕೊಂದು ಕತೆ ಬರೀತಾರೆ, ಉಪೇಂದ್ರ ಕೋಪ ಮಾಡ್ಕೊಂಡ್ರೆ ಅದಕ್ಕೊಂದು ಕತೆ ಬರೀತಾರೆ. ಸೊ ಇವರೆಲ್ಲ ಏನಂದರೆ ದೇ ಥಿಂಕ್ ವಾಟ್ ಎವರ್ ಉಪೇಂದ್ರ ಡಸ್ ಒಂದಲ್ಲ, ಅವ್ರೇನೋ ಅಂತ ಮಾಡಿದರೆ ಝಡ್ವರೆಗೂ ಅದರಲ್ಲಿ ಏನೇನೋ ಇದೆ ಹುಡ್ಕೋಬೇಕು ನಾವು ಥಿಂಕ್ ಮಾಡೋ ಆಡಿಯನ್ಸ್ ಅವರು. ಆ ಥರದ್ದು ಜನ ಇದ್ದಾರೆ. ಬೇರೆ ಜನಗಳು ಹೇಗೆ ನೋಡಬೇಕು ಅದನ್ನು, ಸಿನಿಮಾ ಒಬ್ಬ ಮೇಕರ್ ಬಂದ, ಒಂದು ಮೇಕರ್ ಸಿನಿಮಾ ಮಾಡ್ತಾಯಿದ್ದಾನೆ, ಒಬ್ಬ ರಾಜಮೌಳಿ ಸಿನಿಮಾ ಮಾಡ್ತಾಯಿದ್ದಾರೆ, ಒಬ್ಬ ಇನ್ನೊಬ್ಬ ಯಾರೋ ಪಾಪ್ಯುಲರ್ ಡೈರೆಕ್ಟ್ರು ಅವರೆಲ್ಲ ಮಾಡ್ತಾಯಿದ್ದಾರೆ ಅಂದಾಗ ಆ ಡೈರೆಕ್ಟ್ರ್ ಸಿನಿಮಾನ ನೋಡಬೇಕು. ಏನು ಈ ಸಿನಿಮಾಲಿ ಏನು ಮಾಡಿದ್ದಾರೆ, ಆ ಸಿನಿಮಾಲಿ ಏನು ಮಾಡಿದ್ದಾರೆ, ಅವ್ರನ್ನ ಕಂಡಮ್ ಮಾಡೋಕ್ಕೆ ಅಂತ ಹಿಂಗೆ ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೊಳ್ಬಾರ್ದು. ಸಿನಿಮಾ ಥರ ನೋಡಬೇಕು. ಸಿನಿಮಾ ಥರ ನೋಡಿದ್ರೆ ಯು ವಿಲ್ ಹ್ಯಾವ್ ಲಾಟ್ ಆಫ್ ಥಿಂಗ್ಸ್. ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಮತ್ತೊಂದ್ಸಲ ಮುರಳಿ ಮೋಹನ್ ಸರ್ಗೆ ಧನ್ಯವಾದಗಳು ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾ ಇರಿ ಗೌರಿ ಶೆಟ್ಟಿ ಸ್ಟುಡಿಯೋ ಮತ್ತು ನೋಡ್ತಾ ಇರಿ ಕನ್ನಡ ಚಿತ್ರಗಳನ್ನ. ಖಂಡಿತ ನೋಡಿ UI. ನಮಸ್ಕಾರ.